ಬಳ್ಳಿಯಲಿ ಹೂ ತುಂಬಿ ಮರಗಳಲ್ಲಿ ಜೀವ ತುಂಬಿ ಎಲ್ಲೆಲ್ಲಿ ನೋಡಿದರಲ್ಲಿ ಹೊಸ ಹಸಿರು ತುಂಬಿದೆ. ಹಾಡುತ್ತಿರೆ ದುಂಬಿಗಳೆಲ್ಲ, ಹಾರುತ್ತಿರೆ ಹಕ್ಕಿಗಳೆಲ್ಲ, ತೋಳಿಂದ ನನ್ನನ್ನು ಬಳಸಿ ನೀ ಸನಿಹ ನಿಂತಿರೆ. ನಿನ್ನ ಅಂದ ಕಂಡು ಸಂತೋಷಗೊಂಡು ಹೊಸ ಭಾವ ಮೂಡಲು ಈ ಭಾವಗೀತೆ ನಿನಗಾಗಿ ಹಾಡಿದೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ, ನಿನಗಾಗಿ ಹಾಡಿದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಧನ್ಪಾಲ್ ಸಿಂಗ್ ರಾಜ್ಪೂತ್. ಡಿಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರ್ಕೆಸ್ಟ್ರಾ ಕಥೆಗಳು, ಇದು ಕಲಾವಿದರ ಜೀವನಗಾಥೆ ಎನ್ನುವಂಥ ಮಹಾಸಂಚಿಕೆಯ ಮುಂದುವರೆದ ಭಾಗವಾಗಿ ಈ ವಾರದ ಅತಿಥಿಯಾಗಿ ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತ ಶ್ರೀ ವಿಜಯ್ ದಯಾಕರ್ ಇವರನ್ನ ವೇದಿಕೆಗೆ ಸ್ವಾಗತ ಮಾಡ್ತಾ, ವಿಜಯ್ ದಯಾಕರ್ 29/10/1976 ಶ್ರೀ ದಯಾಕರ್ ಶ್ರೀಮತಿ ಲಾವಣ್ಯಲತಾ ದಂಪತಿಗಳ ಮಗನಾಗಿ ಭದ್ರಾವತಿಯಲ್ಲಿ ಜನಿಸ್ತಾರೆ. ಬಾಲ್ಯದಿಂದಲೂ ಡ್ರಮ್ಮನ್ನು ನೋಡಿದ್ರೆ ಸಾಕು ಭಾಳಷ್ಟು ಆಸಕ್ತಿಯನ್ನು ಹೊಂದಿದಂಥ ವಿಜಯ್ ಮುಂದುವರೆದು ತಾನು ವಾದ್ಯಗೋಷ್ಠಿಗಳಲ್ಲಿ ರಿದಮಿಸ್ಟ್ ಆಗಿ ಪರ್ಕ್ಯುನಿಸ್ಟ್ ಆಗಿ ಸೇರ್ಕೋಬೇಕು, ಕಲಿಬೇಕು ವಾದ್ಯಗಳನ್ನು ಅಂತ ಹಠ ಮಾಡಿ ಕಾಂಗೋ ವಾದ್ಯವನ್ನು ನುಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಲವು ವಾದ್ಯಗೋಷ್ಠಿಗಳಲ್ಲಿ ಕೆಲಸ ಮಾಡ್ತಾ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಪ್ರತಿಭಾವಂತ ಮತ್ತು ಹೆಸರಾಂತ ಜನಪ್ರಿಯ ರಿದಮಿಸ್ಟ್ ಆಗಿ ಹೆಸರು ಮಾಡ್ತಾರೆ. ಸುಮಾರು 3 ದಶಕಗಳಷ್ಟು ಅನುಭವ ಹೊಂದಿರುವಂತಹ ವಿಜಯ್ ತುಂಬ ಡೆಡಿಕೇಟೆಡ್ ಆರ್ಟಿಸ್ಟ್. ವಾದ್ಯಗಾರರಾಗಿ ಸೇವೆ ಸಲ್ಲಿಸ್ತಾ ತಮ್ಮದೇ ಆದ ಸಂಸ್ಥೆಗಳನ್ನು ಮಾಡಿ ಹಲವು ಕಾರ್ಯಕ್ರಮಗಳನ್ನು ನೀಡುತ್ತಾರೆ. ಪ್ರಸ್ತುತ ಇವತ್ತು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರ ಭಾವನೆಗಳೇನು, ವಾದ್ಯಗೋಷ್ಠಿಯ ಕುರಿತಾದ ಅವರ ಅಭಿಪ್ರಾಯಗಳೇನು, ಅವರ ವಿಚಾರಗಳೇನು, ಹೀಗೆ ಹಲವು ಪ್ರಶ್ನೆಗಳ ಜೊತೆಗೆ ಸಂವಾದವನ್ನು ಮಾಡ್ತಾ ನಿಮ್ಮೆದುರು ಹಲವು ವಿಚಾರಗಳನ್ನು ತೆರೆದಿಡುವಂಥ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಸೊ ಹಾಗಾದರೆ ಹೆಚ್ಚು ತಡ ಮಾಡೋದು ಬೇಡ, ಸಂಚಿಕೆ ನೋಡ್ಕೊಂಬರೋಣ ಬನ್ನಿ. ಹಿಂದಿನ ನಮ್ಮ ಕಲೆನ ಪ್ರದರ್ಶನ ಮಾಡ್ಕೊಂಡ್ಬಂದಿರೋದು, ನಾವು ನಡೆದು ಬಂದ ಹಾದಿಯಲ್ಲಿ ಆ ಸ್ವಾಭಿಮಾನನ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಎಷ್ಟೋ ಪ್ರೋಗ್ರಾಮ್ಗಳಿಗೆ ನಾನು ಇಷ್ಟ ಇಲ್ಲದಿದ್ರು ನನಗೆ ಎಷ್ಟೋ ಸರಿ ನಾನು ಬೇರೆ ಕಡೆ ಬುಕ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಯಾಕೆ ಹೇಳ್ತೀನಿ ಅಂತಂದರೆ, ಅಲ್ಲೋಗಿ ನಿಂತು ಕಂಟಿನ್ಯೂ 3-4 ಡ್ಯಾನ್ಸು 5 ಡ್ಯಾನ್ಸ್ ಆದಮೇಲೆ ಹಾಡು ಹೇಳೋವಂಥ ಅನಿವಾರ್ಯತೆ ನಮಗಿರ್ಬೋದು, ಕಷ್ಟ ಕಲಾವಿದರಿಗೆ ಬೇಡ ಅಂತ. ಒಂದು ರೀತಿಯಾಗಿ ಆರ್ಕೆಸ್ಟ್ರಾ ಅಂತಂದರೆ ನೃತ್ಯ ಮಾಡೋಕ್ಕಂಥದ್ದೇ ಆರ್ಕೆಸ್ಟ್ರಾ ಆಗಿದೆ. ಆಮೇಲೆ ಕರೋಕೆ ಹಾಕ್ಕೊಂಡು ಹಾಡ್ತಕ್ಕಂಥದ್ದೇ ಆರ್ಕೆಸ್ಟ್ರಾ. ಅನ್ಯತಾ ಭಾವಿಸ್ಬಾರ್ದು. ಕೆಲವು ಕಡೆ ಸಾಕಷ್ಟು ಕತೆ ನೋಡ್ತೀವಿ ನಾವು, ಆ ಒಂದು ಟ್ರ್ಯಾಕ್ ಹಾಕ್ಕೊಂಡು ಹಾಡ್ತಾ ಇರ್ತಾರೆ, ಅವ್ರಿಗೆ ಶ್ರುತಿಬದ್ಧವಾಗಿ ಹಾಡೋಕ್ಕೆ ಬರೋದಿಲ್ಲ. ನನಗೆ ಈಗಲೂ ತುಂಬ ಚೆನ್ನಾಗಿ ನೆನಪಿದೆ. ವಿಜಿ ಅಂದ ತಕ್ಷಣ ಡೆಡಿಕೇಶನ್ನು. ಬೆಳಗ್ಗೆಯಿಂದ ಕೂತ್ರೂ ಒಂದು ಸಣ್ಣ ಪುಟ್ಟ ಬ್ರೇಕ್ಗಳು ಬಿಟ್ಟರೆ, ಊಟ ತಿಂಡಿದು ಬಿಟ್ಟರೆ, ಬೆಳಕರಿಯವರೆಗೂ ನೀನು ಅಭ್ಯಾಸ ಮಾಡಿದ್ದು, ಪ್ಯಾಟ್ರನ್ಗಳು ಮಾಡ್ತಾಯಿದ್ದು, ಕೆಲಸ ಮಾಡ್ತಿದ್ದು, ನಿನ್ನ ಡೆಡಿಕೇಶನ್ನು ನಮ್ಗೆ ಸಖತ್ತು ನೆನಪಾಗುತ್ತೆ. ಹಲೋ ವಿಜಿ, ಹೇಗಿದೆಯಾ? ಚೆನ್ನಾಗಿದೆ. ಡಿಟಾಕ್ಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಆರ್ಕೆಸ್ಟ್ರಾ ಕಥೆಗಳು ಅಂದರೆ ಮುಖ್ಯವಾಗಿ ಆರ್ಕೆಸ್ಟ್ರಾದಲ್ಲಿ ಒಂದು 30-40 ವರ್ಷ ಕೆಲಸ ಮಾಡಿದಂಥ ಹಿರಿಯ ಕಲಾವಿದರನ್ನು ಪರಿಚಯ ಮಾಡಿಕೊಡುವಂಥ ಒಂದು ವೇದಿಕೆ. ಸೊ ಇಲ್ಲಿ ಕಲಾವಿದರನ್ನು ಆಲ್ರೆಡಿ ನೀವೆಲ್ಲ ಪರಿಚಯ ಇದ್ದೀರಿ, ಆದರೂ ಮತ್ತೆ ಎಷ್ಟೋ 3-4 ದಶಕಗಳನ್ನು ಕಳೆದ್ಮೇಲೆ ಜನ ಮರ್ತು ಹೋಗ್ತಾರೆ. ಆ ಕಾರಣಕ್ಕೆ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋವಂಥ ಒಂದು ಕಾರ್ಯಕ್ರಮ ಇದು. ಸೊ ಆರ್ಕೆಸ್ಟ್ರಾ ಕಥೆಗಳು, ಕಲಾವಿದರ ಜೀವನಗಾಥೆ ಅನ್ನುವಂಥ ಅಡಿಬರಹದಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ. ಇಡೀ ಕರ್ನಾಟಕ ಸುತ್ತಿ 1000ಕ್ಕೂ ಹೆಚ್ಚು ಎಪಿಸೋಡ್ಗಳನ್ನು ಮಾಡುವಂಥ ಒಂದು ಮೆಗಾ ಪ್ಲ್ಯಾನ್, ಒಂದು ದೊಡ್ಡ ಪ್ರಾಜೆಕ್ಟು. ಸೊ ಆರ್ಕೆಸ್ಟ್ರಾ ಅಂದ ತಕ್ಷಣ ನಾವು ವಾದ್ಯಗೋಷ್ಠಿ ಕಲಾವಿದರಿಗೆ ಒಂದೇನೋ ಖುಷಿ ಆಗುತ್ತೆ, ಒಂದೇನೋ ಪುಳಕ, ಹಳೆಯ ನೆನಪುಗಳು, ಒಂಥರ ಮಜವಾಗಿ ನೆನಪುಗಳು ಹೊರಗೆ ಬರುತ್ತೆ.
ಸೊ ಆರ್ಕೆಸ್ಟ್ರಾ ಅನ್ನೋದು ನಮ್ಮ ಕಲಾವಿದರ ಸ್ಟ್ರೆಂತು. ಸೊ ನಿನ್ನ ಪ್ರಕಾರ ಆರ್ಕೆಸ್ಟ್ರಾ ಅಂದರೆ ಏನು ನೆನಪಾಗುತ್ತೆ? ಆರ್ಕೆಸ್ಟ್ರಾ ಅಂತಂದರೆ ನನಗೆ ನೆನಪಾಗುವಂಥದ್ದು, ನಾನು ಅವಾಗ SSLC ಓದ್ತಾ ಇದ್ದೆ. ಐ ಥಿಂಕ್ 8th 9th 10th ಸಮಯದಲ್ಲಿ ಆರ್ಕೆಸ್ಟ್ರಕ್ಕೆ ಅಂತಂದರೆ ನನ್ನ ಸ್ಕೂಲ್ ಡೇಸಲ್ಲಿ ಕೂಡ ನಾನು ಎಕ್ಸಾಮ್ಗೆ ತಪ್ಪಿಸ್ಕೊಂಡು ನಾನು ಆ ಪ್ರಾಕ್ಟೀಸ್ಗೆ ಹೋಗೋವಂಥದ್ದು. ಆಮೇಲೆ ನಾನು ಆರ್ಕೆಸ್ಟ್ರಾಗಿಂತ ಮುಂಚೆ ಸೇರೋಕ್ಕಿಂತ ಮುಂಚೆ ಆ ವಾದ್ಯಗಳ ಪ್ರಾಕ್ಟೀಸ್ ರೂಮ್ ಟೈಮ್ನಲ್ಲಿ ಆ ವಾದ್ಯಗಳ ಶಬ್ದ ಕೇಳಿದಾಗ ಆ ಆರ್ಕೆಸ್ಟ್ರಾ ರೂಮ್ನ ಒಂದು ಬಾಗಿಲಲ್ಲಿ ನಿಂತ್ಕೊಂಡು ಅದನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ನನಗೆ ಅಭಿರುಚಿ ಅದರಲ್ಲೇ ಇರ್ತಕ್ಕಂಥದ್ದು. ತದನಂತರದಲ್ಲಿ ಅಲ್ಲಿ ಹೋದಾಗ ಆಮೇಲೆ ಅವರು ನನ್ನನ್ನು ಸೇರಿಸ್ಕೊಂಡಾಗ ಅಲ್ಲಿ ಸಮಯನ ನಾವು ಕಳೀತಾ ಇತ್ತಂತೂ ಗೊತ್ತೇ ಆಗ್ತಿರ್ಲಿಲ್ಲ ನಮಗೆ. ಆ್ಯಕ್ಚುಲಿ ಸೇರ್ಕೊಂಡಿದ್ದು ಅಂದರೆ ಹೆಂಗೆ ಬರೋ ಅಲ್ಲಿ ಗೆಜ್ಜೆ ಹಾಕೋ ಅಂದ್ರೆ ಅಥವಾ ಕಂಜರ ಕೊಡೋದು, ಕಾಂಗೋ ನುಡಿಸೋದು, ಏನು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಮ್ಮ ಕುಟುಂಬದಲ್ಲಿ ಒಬ್ಬ ಸ್ನೇಹಿತರಿದ್ದರು. ಆ ಸ್ನೇಹಿತರು ನನಗೆ ಅಲ್ಲಿ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ ಮೇಲೆ ಅಲ್ಲಿ ಕಾಂಗೋನ ನುಡಿಸಿದಾಗ ಅಲ್ಲಿಂದ ನನ್ನ ಕೆರಿಯರು ಶುರುವಾಯಿತು, ಕಲೆ ಕೆರಿಯರು. ಆವಾಗ ನನ್ನಲ್ಲಿ ಎಷ್ಟು ಆಸಕ್ತಿ ಅಂತಂದರೆ ನಾನು ಊಟನೂ ಕೂಡ ಸರಿಯಾದ ಸಮಯಕ್ಕೆ ಮಾಡ್ತಾ ಇರಲಿಲ್ಲ, ತಿಂಡಿ ಇಲ್ಲ. ಆಮೇಲೆ ನೀವು ನೆನೆಸ್ಕೊಳ್ಳೋದಿಲ್ಲ, ಯಾಕಂದರೆ ಹೋಲ್ ನೈಟ್ ನಾನು ಅಭ್ಯಾಸ ಮಾಡುವಂಥದ್ದು ಆರ್ಕೆಸ್ಟ್ರಾ ಅಂತಂದರೆ. ಆಮೇಲೆ ಪ್ರಾಕ್ಟೀಸ್ಗೆ ಹೆಚ್ಚು ಹೊತ್ತು, ಅಷ್ಟಂದರೆ ಅಷ್ಟು ಆಸಕ್ತಿ. ಮನೆ ಬೇಡ, ಬೇರೆ ಏನೂ ಬೇಡ, ಕಲೆ ಆ ವಾದ್ಯ ನುಡಿಸೋಂಥ ಮುಳುಗೋಗ್ಬಿಡೋವಂಥದ್ದು. ಎಷ್ಟೋ ಸಾರಿ ನಾವು ರಾತ್ರಿ 9-10 ಗಂಟೆಲಿ ಕುಂತವರು ಬೆಳಗಿನ ಜಾವ 6 ಗಂಟೆ ತನಕ ಕೂಡ ಅಭ್ಯಾಸ ಮಾಡುವಂಥ ಈ ರೀತಿಯಾಗಿ ಆರ್ಕೆಸ್ಟ್ರಾ ನೋಡ್ತಕ್ಕಂಥ ನಾವು ಮಾಡಿದ್ದೇವೆ. ಆಮೇಲೆ ನಾನು ಪ್ರೇಕ್ಷಕನಾಗಿ ಕಲೆಯಲ್ಲಿ ಆರ್ಕೆಸ್ಟ್ರಾ ಬರೋಕ್ಕಿಂತ ಮುಂಚಿದಾಗಿ ನಾನು ವೇದಿಕೆಯಲ್ಲಿ ನೋಡ್ತಿದ್ದಾಗ ಅವ್ರು ಅಲ್ಲಿ ಹೋಗಬೇಕು, ಆಮೇಲೆ ಅವರು ನುಡಿಸ್ತಕ್ಕಂಥದ್ದು, ಅವರು ಹಾಡ್ತಕ್ಕಂಥದ್ದು, ಈ ರೀತಿಯಾಗಿ. ಆಮೇಲೆ ನಾನು ಮೊದಲು ಸೇರಿದಾಗ ಆರ್ಕೆಸ್ಟ್ರಾಕ್ಕೆ ಸೇರಿದಾಗ ನಾನು ಒಂದು ಡ್ರಮ್ನ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದು, ವ್ಯಾನ್ಗೆ ಇಡುವಂಥದ್ದು ನಾನು ಮಾಡಿದಂಥದ್ದು ಮೊದಲನೇ ಕೆಲಸ. ಯಾಕಂದರೆ ನನಗೆ ಕಲಿಬೇಕು ಅನ್ನೋದು, ನನ್ನ ಕಲೆನ ತೋರಿಸ್ಬೇಕು ಅನ್ನೋಲ್ಲ. ಎಲ್ಲರೂ ಸ್ಟಾರ್ಟು ಸಾಮಾನ್ಯ ಹಾಗೆ ಇರುತ್ತೆ. ನಾವೆಲ್ಲ ಬಾಕ್ಸು ಅಂತ ಹಿಡಿದು ಪ್ರತಿಯೊಂದು ಎತ್ತಿದ್ದು ನೆನಪಿದಲ್ಲ, ಟ್ರೈನ್ ಥರ ಒಬ್ರಿಗೊಬ್ರು ಲಿಂಕ್ ಮಾಡ್ಕೊಂಡು ಬೋಗಿಗಳ ಥರ ಬರ್ತಾಯಿದ್ವಿ. ಒಂದು ಟ್ರಿಪ್ಗೆ ಹೆಚ್ಚು ಕಡಿಮೆ 8-10 ಐಟಮ್ ಬಂದ್ಬಿಡೋದು. ವ್ಯಾನ್ ಲೋಡ್ ಮಾಡು, ಅನ್ಲೋಡ್ ಮಾಡು, ಇದೆಲ್ಲ ಸಹಜವಾಗಿ ನಡೀತಿತ್ತು. ಅಂದರೆ ಆರ್ಕೆಸ್ಟ್ರಾ ಅಂದರೆ ಬ್ಯೂಟಿಫುಲ್ ನೆನಪುಗಳು. ಆಮೇಲೆ ನನ್ನ ಹತ್ರ ಆವಾಗ ರಿದಮ್ ಪ್ಯಾಡ್ ಅಂತ ಒಂದಿತ್ತು, ಅದು ಗೀತಾಂಜಲಿಯಲ್ಲಿ ಆರ್ಕೆಸ್ಟ್ರಾದಲ್ಲಿ ಇದ್ದಾಗ ಆ ರಿದಮ್ ಪ್ಯಾಡ್ ನನ್ನ ಹತ್ರ SPD 8 ಅಂತ ಮೋಸ್ಟ್ಲಿ ಇತ್ತು. ನೀವು ನಂಬಲ್ಲ, ಅದ್ರ ಸ್ಟ್ಯಾಂಡ್ ಹೆಚ್ಚು ಕಮ್ಮಿ ಭಾಳಷ್ಟು ವೆಯ್ಟ್ ಇತ್ತು. ನನಗೆ ಕಮರ್ಷಿಯಲ್ಗೆ ಕರೆದಾಗ ದಾವಣಗೆರೆಗೆ ಅಲ್ಲಿಗೆಲ್ಲ ಹೋಗ್ತಿದ್ನಲ್ಲ ಕಮರ್ಷಿಯಲಾಗಿ, ನಾನು ಹೊತ್ಕೊಂಡು ಹೋಗೋದನ್ನು ನೋಡಿ ಕೆಲವರು ನನ್ನನ್ನು ನೋಡಿ ನಗ್ತಾಯಿದ್ರು, ಇನ್ನೇನು ಇಷ್ಟು ಭಾರವಾದಂಥ ಆ ಪೆಟ್ಟಿಗೆ, ಆ ಬಾಕ್ಸು, ಆ ಸ್ಟ್ಯಾಂಡು ಹೊತ್ಕೊಂಡು. ಯಾಕಂದರೆ ಅಷ್ಟು ಅಭಿರುಚಿ ನನಗೆ ಆ ಕಲೆ ಮೇಲೆ. ಇದು ನಾನು ಆರ್ಕೆಸ್ಟ್ರಾದಲ್ಲಿ ಕಂಡಂಥದ್ದು. ಆಮೇಲೆ ಎಷ್ಟೋ ಸಮಯಗಳಲ್ಲಿ ನಾವು ಊಟ ಇಲ್ಲ, ತಿಂಡಿ ಇಲ್ಲ ಅಂದ್ರೂ ಕೂಡ ನಾವೇನು ಅದ್ರ ಬಗ್ಗೆ ನಮಗೇನು ಗಮನ ಇರಲಿಲ್ಲ, ಗೊತ್ತೇ ಆಗ್ತಿರ್ಲಿಲ್ಲ. ಒಂದು ಸಣ್ಣ ವಯಸ್ಸು. ಹೌದೌದು, ಹೆಚ್ಚು ಕಡಿಮೆ ಲಿಟ್ರಲಿ ಕಳೆದೋಗ್ಬಿಟ್ಟಿದ್ವಿ. ನಾನು ಎಜುಕೇಷನ್ ಇಲ್ಲ, ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಹೌದೌದು. ಆಯಿತು, ಆರ್ಕೆಸ್ಟ್ರಾ ಅಂದ ತಕ್ಷಣ ಇಷ್ಟೆಲ್ಲ ನೆನಪು ಬರುತ್ತೆ. ಸೊ ಬ್ಯೂಟಿಫುಲ್ ಡೇಸ್ ಅಲ್ವಾ ಅದು? ಖಂಡಿತ ಅದ್ಭುತವಾದ ದಿನಗಳು. ಆಗಿನ ಕಾಲ ಮತ್ತೆ ರೀಕಾಲ್ ಮಾಡೋವಂಥದ್ದೇ ಈ ನಮ್ಮ ಕಾರ್ಯಕ್ರಮದ ಪ್ರಯತ್ನ. ಸೊ ಮುಂದುವರೆದಂಥ ಎರಡನೇ ಪ್ರಶ್ನೆ ನಂದು, ಆರ್ಕೆಸ್ಟ್ರಾ ಅಂತಂದರೆ ಯಾರಾದರೂ ಒಬ್ಬರು ಇಂಟ್ರೊಡ್ಯೂಸರ್ ಇರಬೇಕು, ಇಲ್ಲ ಯಾರು ಒಂದು ಅದ್ಭುತವಾದ ವ್ಯಕ್ತಿನ ನೋಡಿ ಇನ್ಸ್ಪೈರ್ ಆಗಿರ್ಬೇಕು. ನಾವು ಆಕರ್ಷಣೆಗಳಿರುತ್ತೆ ಯಾವುದಾರೋ ಒಂದು. ನಿನಗೆ ಏನು ಆಕರ್ಷಣೆ, ಹೆಂಗೆ ಈ ಫೀಲ್ಡಿಗೆ ಬಂದಿದ್ದು ಅಂತ? ನನಗೆ ಇನ್ಸ್ಪಿರೇಷನ್ನು ಬಂದ್ಬಿಟ್ಟು ನನ್ನ ಕುಟುಂಬದಲ್ಲಿ ನಮ್ಮ ಅಣ್ಣನ ಒಬ್ಬರು ಸ್ನೇಹಿತರು ಪ್ರಭಂಜನ್ ಮೂರ್ತಿ ಅಂತ ಹೇಳಿದರು. ಅವರು ನನ್ನ ಕುಟುಂಬಕ್ಕೆ ಭಾಳ ಬೇಕಾದವರು. ಸೊ ಆ ಸಮಯದಲ್ಲಿ ನನ್ನ ಕುಟುಂಬದಲ್ಲಿ ಯಾವುದೇ ಕಾರ್ಯಕ್ರಮಗಳಾದಾಗ ಈ ಪ್ರಭಂಜನ್ ಮೂರ್ತಿಯವರು ಬರ್ತಾಯಿದ್ರು. ಅಲ್ಲಿ ಅವರು ಆ್ಯಕ್ಚುಲಿ ಮಿಮಿಕ್ರಿ ಕಲಾವಿದರು ಮತ್ತು ರಾಜ್ಕುಮಾರ್ ಅವರ ಒಂದು ಅನುಕರಣೆಯನ್ನು ಅವರು ಮಾಡ್ತಾಯಿದ್ರು. ನನ್ನ ಕುಟುಂಬದ ಫಂಕ್ಷನ್ಗಳಲ್ಲಿ ಅವರು ಬಂದಾಗ ಅವರು ಆ ಕಲೆನ ಪ್ರದರ್ಶನ ಮಾಡಿದಾಗ ನಾನು ನಮ್ಮ ಮನೆಯಲ್ಲಿ ಈ ತಪ್ಪಲೆ ಇರ್ಬೋದು, ಕೊಡ ಇರ್ಬೋದು, ಈ ರೀತಿಯಾದಂಥ ವಾದ್ಯಗಳನ್ನ ಥರ ಅದನ್ನೇ ಆ ಕೊಡಪಾನದಲ್ಲಿ ಇದರಲ್ಲಿ ನುಡಿಸುವಂಥದ್ದು. ಇವರು ಕೂಡ ಅದಕ್ಕೆ ಚೆನ್ನಾಗಿ ಹಾಡು ಹೇಳ್ತಕ್ಕಂಥದ್ದು ಇದೆಲ್ಲ ಮಾಡ್ತಾ ಇದ್ದಾಗ ಒಂದು ದಿವಸ ಪ್ರಭಂಜನ್ ಅವ್ರು ನನ್ನನ್ನು ಏನು ಮಾಡಿದ್ರು, ನೀನು ಯಾಕೆ ಆರ್ಕೆಸ್ಟ್ರಾಕ್ಕೆ ಬರಬಾರ್ದು ಅಂತ ಕೇಳಿ. ಸರಿ ಆಯಿತು, ಯಾರು ಏನು ಎಂಬುದಾಗಿ ಹೇಳಿದಾಗ ಆವಾಗ ಒಂದು 30 ವರ್ಷದ ಹತ್ತತ್ರ ನೀವು ಸುಮಾರು ಆ ಟೈಮ್ನಲ್ಲಿ
ಭದ್ರಾವತಿಯಲ್ಲಿ ಹೊಸಮನೆಯಲ್ಲಿ ಒಬ್ಬರು ರಾಜ್ ಮೆಲೋಡಿಯಸ್ ಅಂತ ಒಂದು ಆರ್ಕೆಸ್ಟ್ರಾ ಇತ್ತು. ಆಮೇಲೆ ಅಲ್ಲಿ ಮಿಮಿಕ್ರಿ ಆಗಿ ಪ್ರಭಂಜನ್ ಮೂರ್ತಿ ಹೋಗ್ತಾಯಿದ್ರು, ಮಿಮಿಕ್ರಿ ಆರ್ಟಿಸ್ಟ್ ಆಗಿ. ಸೊ ಆ ಸಂದರ್ಭದಲ್ಲಿ ನನ್ನನ್ನು ಅಲ್ಲಿ ಕರ್ಕೊಂಡೋದಾಗ ಆರ್ಕೆಸ್ಟ್ರಾ ಮಾಲೀಕರು ಓನರ್ ಬಂದ್ಬಿಟ್ಟು ದೇವರಾಜ್ ಅಂತೇಳಿ ಅವರು ನನ್ನನ್ನು ಪರಿಚಯ ಮಾಡಿಕೊಟ್ರು. ದೇವರಾಜ್ ಅವರಿಗೆ ಪರಿಚಯ ಮಾಡಿಕೊಟ್ರು. ಸರಿ, ಏನು ನೀನು ನುಡಿಸ್ತೀಯಪ್ಪ ಅಂತ ಕೇಳಿದ್ರು. ಸರ್, ನಾನು ಚರ್ಚ್ ಸಂಡೇಸ್ ಪ್ರೇಯರ್ನಲ್ಲಿ ನಾನು ಕಾಂಗೋಗಳು ನುಡಿಸ್ತೀನಿ. ಅದು ಬಿಟ್ಟರೆ ನಾನು ಮನೆಯಲ್ಲಿ ಈ ಥರ ಫಂಕ್ಷನ್ಗಳಲ್ಲಿ ನಾನು ಪ್ಲೇ ಮಾಡ್ತೀನಿ ಕೊಡ್ಪಾನ ಅಂತ. ಸರಿ, ಯಾವ ಹಾಡನ್ನು ಈಗ ನಾನು ನುಡಿಸ್ತೀಯಾ ಅಂತ ಕೇಳಿದೆ. ನಾನು ಅವಾಗ ರೇಡಿಯೋಗಳಲ್ಲಿ ಕೇಳ್ತಾ ಇದ್ದೆ ರಾಜ್ಕುಮಾರ್ ಅವ್ರ ಸಾಂಗು. ನನಗೆ ತುಂಬ ಇಷ್ಟವಾದಂಥ ಹೃದಯ ಸಮುದ್ರ ಕಲೆಕೆ ಎಂಬಂಥ ಒಂದು ಸಾಂಗು ನಾನು ಮನೇಲೂ ನುಡಿಸ್ತಾ ಇದ್ದೆ. ಸರಿ, ನಾನು ಹಾಡ್ತೀನಿ, ನೀನು ನುಡಿಸ್ತೀಯಪ್ಪ ಅಂತಂದರು. ಸರಿ ಆಯಿತು ಅಂಥೇಳಿ ಆ ಹಾಡನ್ನು ಅವರು ದೇವರಾಜ್ ಅವರು ಹಾಡಿದ್ರು. ನಾನು ಕಾಂಗೋನ ಅಲ್ಲಿ ಪ್ಲೇ ಮಾಡಿದೆ. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ಸೊ ಅಲ್ಲಿಂದ ಕಾಂಗೋ ಆಯಿತು. ಆಮೇಲೆ ಅದೇ ರೀತಿಯಾಗಿ ನಾನು ಡ್ರಮ್ ಸೆಟ್ನ ಪ್ಲೇ ಮಾಡಿದೆ. ಆವಾಗ ರಿದಮ್ ಪ್ಯಾಡ್ ಇರಲಿಲ್ಲ, ಎಲೆಕ್ಟ್ರಾನಿಕ್ಸ್ ರಿದಮ್ ಪ್ಯಾಡ್ ಇರಲಿಲ್ಲ. ಈ ರೀತಿಯಾಗಿ ನನ್ನ ಕಲೆಯ ಜರ್ನಿ ಒಂದು ಶುರು ಆಯಿತು, ನಂದು ಪ್ರಯಾಣ. ಅಂದರೆ ಆರ್ಕೆಸ್ಟ್ರಾ ಎಂಟ್ರಿ ಹಿಂಗಿತ್ತು, ಅಂದ್ರೆ ಮಜವಾಗಿತ್ತು. ನನಗೆ ಕೇಳೋಕ್ಕೆ ಭಾಳ ಖುಷಿ ಆಯಿತು. ಯಾಕೆಂದರೆ ಎಲ್ಲ ಕಲಾವಿದರು ಝೀರೋಯಿಂದ ಸ್ಟಾರ್ಟ್ ಆಗೋದೇ ಹಿಂಗೆ, ಬಕೆಟು, ಕೊಡ್ಪಾನ ಇದನ್ನೆಲ್ಲ ಪ್ಲೇ ಮಾಡಿಕೊಂಡು ಕಾಂಗೋ ಬಡ್ತಿ ಆಯಿತು. ಕಾಂಗೋದಿಂದ ಡ್ರಮ್ಮರ್ ಆದ್ರಿ. ಹೀಗೆ ಒಂದೊಂದೇ ಅವಕಾಶಗಳು ಕಲಾವಿದ ಆಗಿ ಬೆಳೆಯೋಕ್ಕೆ, ರಿದಮಿಸ್ಟ್ ಆಗಿ ಅನುಕೂಲ ಆಯಿತು ಅಂತ. ಸೊ ನನ್ನ ಪ್ರಶ್ನೆ ಏನಂತಂದರೆ, ಈಗ ಅವತ್ತಿನ ಟ್ರಾನ್ಸ್ಪೋರ್ಟೇಷನ್ ಹಿಂಗಿತ್ತು, ವೋಲ್ಟೇಜಿನ ಸಮಸ್ಯೆಗಳು ಇತ್ತು ಹಳ್ಳಿಲಿ, ಗೊತ್ತಲ್ಲ, ದೀಪ ಬೆಳಕು ಥರ ಉರಿತಾ ಇತ್ತು. ಖಂಡಿತ. ಆಮೇಲೆ ರೆಗ್ಯುಲರ್ ಪ್ರಾಕ್ಟೀಸು. ಸೊ ಇದೆಲ್ಲ ನೆನಪು ಮಾಡ್ಕೊಂಡ್ರೆ ಏನು ವಿಶೇಷ ನೆನಪಾಗುತ್ತೆ ಅಂತ ನೀವು ಕೇಳಿದ್ರಿ. ಟ್ರಾನ್ಸ್ಪೋರ್ಟೇಷನ್ ಅವಾಗಿನ ನಾವು ಆರ್ಕೆಸ್ಟ್ರಾದ ಟ್ರಾನ್ಸ್ಪೋರ್ಟೇಷನ್ ಮೆಟೋಡೋರ್ ಅಂತ ಒಂದು ವೆಹಿಕಲ್ ಇತ್ತು. ಮೆಟೋಡೋರ್ ಮೇಲ್ಗಡೆ ಎಲ್ಲ ಸೌಂಡ್ಸ್ನೂ ಅಲ್ಲೇ ಮೇಲ್ಗಡೆ ಇಟ್ಕೊಳ್ಬೇಕಾಗಿತ್ತು. ಕೆಲವು ವಾದ್ಯಗಳನ್ನ ಮೆಟೋಡೋರ್ ಹಿಂದ್ಗಡೆ ಒಂದು ಜಾಗ ಇತ್ತು, ಆ ಒಂದು ಲಗೇಜ್ ಜಾಗ ಅಲ್ಲೇ ಇಟ್ಕೊಳ್ತಿದ್ದು. ಅದಲ್ಲದೇ ಎಲ್ಲ ಕಲಾವಿದರು ಕೂಡ ಆ ಮೆಟೋಡೋರಲ್ಲೇ ನಾವು ಜರ್ನಿ ಮಾಡಬೇಕಾಗಿತ್ತು. ಎಷ್ಟೆಷ್ಟೋ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಗಾಡಿ ಕೆಟ್ಟೋದಾಗ ನಿಲ್ಲಿಸ್ಕೊಂಡಿದ್ದು ಇವೆಲ್ಲವೂ ಕೂಡ ನಮಗೆ ನೆನಪಾಗ್ತದೆ. ಆಮೇಲೆ ಎಲೆಕ್ಟ್ರಿಸಿಟಿ ವಿಚಾರ ಬಂದರೆ, ಇವಾಗಾದರೂ ಜನ್ರೇಟ್ರುಗಳು ಇದೆ. ನಾವು ಇದ್ದಾಗ ಸಮಯದಲ್ಲಿ ಕರೆಂಟ್ ಹೋದರೆ ಮತ್ತೆ ಕರೆಂಟ್ ಬರೋ ತನಕನೇ ನಾವು ಕಾರ್ಯಕ್ರಮ ಮಾಡಬೇಕಾಗಿತ್ತು ಹೊರತು ಜನ್ರೇಟ್ರು ಅಂತೂ ಆವಾಗಿನ ಸಮಯದಲ್ಲಿ ಇರಲಿಲ್ಲ. ಸೊ ಆ ಸಮಯದಲ್ಲಿ ಅದೇ ರೀತಿಯಾಗಿ ಆ ಜನರು ಕೂಡ ಅಷ್ಟೇ ಆಸಕ್ತಿಯಲ್ಲಿ ಕಾಯ್ತಾಯಿದ್ರು, ಕಾಯೋರು. ಆಮೇಲೆ ಆರ್ಕೆಸ್ಟ್ರಾ ಅಂತಂದರೆ ಫಿಲಮ್ ಆರ್ಟಿಸ್ಟ್ನ ಬಿಟ್ಟರೆ ಕೆಲವು ಆ ಸಂದರ್ಭದಲ್ಲಿ ಆರ್ಕೆಸ್ಟ್ರಾ ಕಲಾವಿದ್ರನ್ನ ಆ ರೀತಿಯ ಸ್ಟಾರ್ಗಳು. ಹೌದು, ಎಷ್ಟೋ ಸಮಯದಲ್ಲಿ ಕಲಾವಿದರುಗಳಿಗೋಸ್ಕರ ನೀವು ಮಾಡ್ತಾಯಿದ್ರೆ ಈ ಥರ ಒಂದು ವಿಡಿಯೋಗಳ್ನ ಮಾಡಿ ಅವ್ರ ಊರಿನಲ್ಲಿ ಬಿಟ್ಟದ್ದು. ಆಮೇಲೆ ಎಷ್ಟೋ ಸಮಯ ಆಟೋಗ್ರಾಫ್ಗಳನ್ನ ಕೇಳಿದಂಥದ್ದು ಕೂಡ ನನಗೆ ನೆನಪಿದೆ. ಆಟೋಗ್ರಾಫ್ ಹಾಕ್ಸ್ಕೊಳ್ಳೋರು ನನಗೆ ಆವಾಗ ಅದು ಏನೂ ಅನ್ನಿಸ್ತಿರ್ಲಿಲ್ಲ. ಈಗ ನೆನೆಸ್ಕೊಂಡ್ರೆ ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ಏನೋ ಅಚೀವ್ ಮಾಡಿದ್ವಾ ಅಂತ ಒಂದು ಟೈಮಲ್ಲಿ ಅಂತ. ಖಂಡಿತ. ಯಾಕೆ 90ಸೇ ಅದ್ಭುತ. ಹೌದೌದು. 90ಸಲ್ಲಿ ಬಂದಿದ್ದ ದಿನಗಳು ಇದೆಯಲ್ಲ, ಪ್ರೋಗ್ರಾಮ್ಗೆ ಜನ ಕಾಯ್ತಾ ಇದ್ದಿದ್ದು, ವ್ಯಾನ್ ಇಳಿತಿದ್ದಂಗೆ ನಮ್ಮನ್ನು ರಿಸೀವ್ ಮಾಡ್ತಾ ಇದ್ದಿದ್ದು, ಏನು ಸರ್ ವ್ಯವಸ್ಥೆ ಬೇಕು ಅನ್ನೋಕ್ಕೆ ಅಷ್ಟು ಆಸಕ್ತಿ ಕಲಾವಿದರು ನೋಡಿದ್ರೆ. ಬಹುಶಃ ಈಗೆಲ್ಲ ಕಡಿಮೆ ಆಗಿದೆ. ನನಗೆ ಈಗಲೂ ತುಂಬ ಚೆನ್ನಾಗಿ ನೆನಪಿದೆ. ವಿಜಿ ಅಂದ ತಕ್ಷಣ ಡೆಡಿಕೇಶನ್ನು. ನೀನು ಹೇಳಿದೆ ಆಗಲೇ, ಸಂಜೆ ಕೂತ್ರೆ ಅಥವಾ ಬೆಳಗ್ಗೆಯಿಂದ ಕೂತ್ರೂ ಒಂದು ಸಣ್ಣ ಪುಟ್ಟ ಬ್ರೇಕ್ಗಳು ಬಿಟ್ಟರೆ, ಊಟ ತಿಂಡಿದು ಬಿಟ್ಟರೆ, ಬೆಳಕರಿಯವರೆಗೂ ನೀನು ಅಭ್ಯಾಸ ಮಾಡಿದ್ದು, ಪ್ಯಾಟ್ರನ್ಗಳು ಮಾಡ್ತಾಯಿದ್ದಿದ್ದು, ಕೆಲಸ ಮಾಡ್ತಿದ್ದಿದ್ದು, ಟೇಪ್ ರೆಕಾರ್ಡಲ್ಲಿ ರಿವೈಂಡ್ ಮಾಡಿ ಪ್ಯಾಟ್ರನ್ಗಳು ಮಾಡೋದು ಇದೆಯಲ್ಲ, ಸಣ್ಣ ಸಣ್ಣ ಡೀಟೇಲ್ಗಳನ್ನು ಹುಡುಕಿ ತುಂಬ ಕಷ್ಟದ ಕೆಲಸ. ನಿನ್ನ ಡೆಡಿಕೇಶನ್ನು ನಮ್ಗೆ ಸಖತ್ತು ನೆನಪಾಗುತ್ತೆ. ಆ ರೇಟಲ್ಲಿ ರಿದಮ್ ಮಾಡೋಕ್ಕೆ ಒಂದು ಕಾಲ ಬಂತಲ್ಲ. ಖಂಡಿತ. ಸೊ ಅದನ್ನು ನೆನಪು ಮಾಡ್ಕೊಳ್ಳೋದ್ರೆ ಏನು ನೆನಪಾಗುತ್ತೆ ವಿಜಯ್? ನೀನು ಅವಾಗಲೇ ನಾನು ಕೇಳಿದೆ ಡೆಡಿಕೇಶನ್. ವಿಜಯ ಅಂತಂದರೆ ಡೆಡಿಕೇಶನ್ ಅಂತ. ಅದಕ್ಕಿಂತ ಹೆಚ್ಚಿನದಾಗಿ ನಾನು ಹೇಳೋದಾದರೆ, ನಾನು ಮೊದಲನೇದಾಗಿ ಹೇಳ್ದಕ್ಕೆ ನಾನು ಬೈ ಬರ್ತಲ್ಲೇ ನನಗೆ ಬಂದಿರೋದು ಕಲೆ ಎಂಬುದಾಗೆ, ಆ ಒಂದು ಕಲೆ ಎಂಬ ಅದರಲ್ಲಿರ್ತಕ್ಕಂಥ ಆಸಕ್ತಿ ಎಷ್ಟು ಮಟ್ಟಿಗೆ ಅಂತಂದರೆ, ನನಗೆ ಊಟ ಇಲ್ಲ ಅಂದರೂ ತೊಂದರೆ ಇಲ್ಲ, ತಿಂಡಿ ಇಲ್ಲ ಅಂದರೂ ತೊಂದರೆ ಇಲ್ಲ. ನಾನು ಆ ಒಂದು ಸಾಂಗ್ನ ಅಂದರೆ ಅವಾಗೆಲ್ಲ ನಮಗೆ ಈ ಟೇಪ್ ರೆಕಾರ್ಡರ್ ಇತ್ತು,
ಒಂದು ಹೈವಾದು ಸಣ್ಣದೊಂದು ಟೇಪ್ ರೆಕಾರ್ಡ್ ಬರ್ತದೆ, ಅದರಲ್ಲಿ ವಾಕ್ಮ್ಯಾನ್ ಹಾಕೊಂಡು ಎಷ್ಟರ ಮಟ್ಟಿಗೆ ಅಂತಂದರೆ ನಾನು ಕಾಂಪ್ರಮೈಸ್ ಆದರೆ ನನ್ನ ಮನಸ್ಸು ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಒಂದು ಸಣ್ಣ ಒಂದು ಸಣ್ಣ ಗೆಜ್ಜೆ ಇರ್ಬೋದು, ಒಂದು ಶೇಖರ್, ಈ ಥರದ ಇನ್ಸ್ಟ್ರೂಮೆಂಟ್ಗಳನ್ನಲ್ಲಿ ನಾನು ಕಾಂಪ್ರಮೈಸ್ ಆಗೋಕ್ಕೆ ನನ್ನ ಮನಸ್ಸು ಬಿಡ್ತಾ ಇರಲಿಲ್ಲ. ಅದರ ಆ ಒಂದು ಪ್ಯಾಟರ್ನ್ ಮಾಡಬೇಕಾದ್ರೆ ನಾನು ಸಂಪೂರ್ಣವಾಗಿ ನಾನು ಆ ರಿದಮ್ನಲ್ಲಿ ಮುಳುಗೋಗ್ತಿದ್ದೆ. ನನಗೇನು ಒಂದು ಒಳ್ಳೆ ರೀತಿಯಾಗಿ ಮೂಡ್ ಬರಬೇಕು, ಕಾರ್ಯಕ್ರಮಕ್ಕೆ ಸರಿಯಾದ ರೀತಿಯಲ್ಲಿ ಅಟ್ಲೀಸ್ಟ್ ಅದು ಆ ಕ್ಯಾಸೆಟ್ನಲ್ಲಿ ಹಾಡಿನಲ್ಲಿ ಇರ್ತಕ್ಕಂಥ ಆ ರಿದಮ್ಮು, ಆ ಕ್ವಾಲಿಟಿನ ನಾನು ಕೊಡಬೇಕು ಎಂಬುದಾಗಿ ಅಷ್ಟು ಅಭಿರುಚಿ ನನಗೆ, ಆ ಒಂದು ಇದು ಆಸಕ್ತಿ ನನ್ನಲ್ಲಿತ್ತು. ಹಾಗಾಗಿ ಆ ಸಮಯದಲ್ಲಿ ನನಗೆ ಊಟ ಏನು ತಿಂಡಿ ಏನು ಇದು ಯಾವುದು ಕೂಡ ನನಗೆ ನೆನಪಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ, ಅಷ್ಟು ಮುಳುಗೋಗ್ತಿರ್ಲಿಲ್ಲ. ಸಮಯನೂ ಅಷ್ಟೇ, ಎಷ್ಟೋ ಸಮಯ ನೀವು ನೆನಪಲ್ಲ, ನಾನು ಮನೆಗೆ ಹೋಗ್ತಾ ಇರಲಿಲ್ಲ ಕೆಲವು ಟೈಮ್. ನಾನು ಮೊದಲು ಈ ಹಿಂದೆ ಹೇಳ್ದಾಗೆ ರಾಜ್ ಮೆಲೋಡಿಸಲ್ಲಿ ಇದ್ದಾಗ ಅವಾಗೆಲ್ಲ ಚರ್ಮದ ವಾದ್ಯಗಳಿತ್ತು. ನಂತರದಲ್ಲೇ ಆಮೇಲೆ ಎಲೆಕ್ಟ್ರಾನಿಕ್ಸ್ ಪ್ಯಾಡ್ ಬಂದಿದ್ದು. ಅದಾದಮೇಲೆ ಕೂಡ ಈ ಸಮಯದಲ್ಲಿ ನೆನೆಸ್ಕೊಳ್ತೀನಿ, ಗೀತಾಂಜಲಿ ಆರ್ಕೆಸ್ಟ್ರಾ, ವಿಕ್ರಮಣ್ಣ ಆರ್ಕೆಸ್ಟ್ರಾದಲ್ಲಿ ವಿಕ್ರಮ್ ಮೆಲೋಡಿ ಆರ್ಕೆಸ್ಟ್ರಾ, VS ಮೆಲೋಡಿ ಎಂಬುದಾಗಿ ಹೇಳ್ತಾರೆ. ಈ ಲೋಕಣ್ಣನ ಆರ್ಕೆಸ್ಟ್ರಾದಲ್ಲಿ ಈ ಒಂದು ಆರೇಟ್ ಎಂಬುದು ಇತ್ತು. ಅವಾಗ ನಾನು ಆ ಟ್ರೂಪ್ಗಳನ್ನ ಇದಿರಲಿಲ್ಲ. ನಾನು ಅವ್ರದ್ದು ಕಾರ್ಯಕ್ರಮ ನೋಡ್ತಿರ್ಬೇಕಾದ್ರೆ ನನಗೆ ಈ ಆರೇಟ್ನ ಒಂದು ಆ ವಾದ್ಯ ನನಗೆ ತುಂಬ ಇಷ್ಟ ಆಗೋದು, ಅದ್ರ ಕ್ವಾಲಿಟಿ. ನಾನು ಕಲಿಯಬೇಕು, ಅದನ್ನು ನೋಡಬೇಕು ಅಂತ. ಅಂದರೆ ಆ ಸಮಯದಲ್ಲಿ ನನಗೂ ಕೂಡ ಅವಕಾಶ ಬಂತು. ನನಗೆ ಈ ಸಮಯದಲ್ಲಿ ನಾನು ನೆನೆಸ್ಕೊಳ್ಬೇಕು ವಿಕ್ರಮಣ್ಣನ. ಅವರು ನನಗೆ ಅವರ ತಂಡಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು. ನಾನು ಅಲ್ಲಿ ಸೇರಿಕೊಂಡಾಗ ಆ ಒಂದು ಆರೇಟ್ ಇನ್ಸ್ಟ್ರೂಮೆಂಟ್ ಕಲೀಲಿಕ್ಕೆ, ನನಗೆ ಆ ವಾದ್ಯನ ಕಲೀಲಿಕ್ಕೆ ನನಗೆ ಅಲ್ಲಿ ಆಸ್ಪದ ಆಯಿತು. ಇನ್ಸ್ಟ್ರೂಮೆಂಟ್ನ ಇಂಟ್ರೊಡ್ಯೂಸರ್ ಯಾರು? ನನಗೆ ಆರೇಟ್ ಇಂಟ್ರೊಡ್ಯೂಸ್ ಮಾಡಿದವರೇ ವಿಕ್ರಮಣ್ಣ. ಅದು ಹೇಳ್ಕೊಟ್ಟಿದ್ದು ಅಥವಾ ಸುಮ್ಮನೆ ಡೈರೆಕ್ಟ್ ಕಲ್ತಿಲ್ಲ? ನನಗೆ ಆ ವಾದ್ಯನ ಅದರಲ್ಲಿ ಥಿಯರಿ ಹೆಂಗೆ ಸ್ಟೆಪ್ ರೆಕಾರ್ಡಿಂಗ್ ಏನು ಮಾಡಬೇಕು, ರಿಯಲ್ ರೆಕಾರ್ಡಿಂಗ್ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಅದು ಮೊದಲು ನಾನು ಯಾಕಂದರೆ SPD 11, SPD 20 ಇವೆಲ್ಲ ನಾನು ಮಾಡ್ತಾಯಿದ್ದೆ. ಸೊ ಆ ಸಮಯದಲ್ಲಿ ವಿಕ್ರಮಣ್ಣ ನನಗೆ ನೀನು ಸ್ಟೆಪ್ ರೆಕಾರ್ಡಿಂಗ್ಗೆ ಏನು ಥಿಯರಿ ಇದೆ, ರಿಯಲ್ ರೆಕಾರ್ಡಿಂಗಿಗೆ ಏನು ಥಿಯರಿ ಇದೆ ಅಂತ ಹೇಳ್ಕೊಟ್ರು. ಸೊ ಪ್ರಾಕ್ಟಿಕಲ್ ಆಗಿ ನನಗೆ ಗಾಡ್ ಗಿಫ್ಟ್ ಇತ್ತು. ಸೊ ಆ ಸಮಯದಲ್ಲಿ ನನಗೆ ಆ ವಾದ್ಯನ ಕಲೀಲಿಕ್ಕೆ ಅವ್ರು ಕೊಟ್ಟಂಥ ರೂಮು, ಅವ್ರು ಕೊಟ್ಟಂಥ ನನಗೆ ಆ ಪ್ರೋತ್ಸಾಹ, ನಾನು ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗ್ತದೆ. ಭಾಳ ಚಾಲೆಂಜಿಂಗು ಅದರಲ್ಲಿ ರಿದಮ್ ಮಾಡೋದಾಗಲಿ, ಪ್ಯಾಟರ್ನ್ಗಳು ಮಾಡೋದಾಗಲಿ. ಹೌದು, ಸಾವಿರಾರು ಇನ್ಸ್ಟ್ರೂಮೆಂಟ್ಗಳು ಇರೋದು. ಹೌದು. ಏನು ಅನಿಸುತ್ತೆ, ಈಗ ಚರ್ಮವಾದ್ಯ ಆಯಿತು, ರಿದಮ್ ಪ್ಯಾಡ್ಗಳಾಯಿತು, ಎಲೆಕ್ಟ್ರಿಕ್ ಇನ್ಸ್ಟ್ರೂಮೆಂಟ್ಗಳು. ಸೊ ನಂತರ ಈ ಆರೇಟ್ ಅಂತ ಸ್ವಲ್ಪ ವಿಭಿನ್ನವಾಗಿ ಒಂಥರ ಸೀಕ್ವೆನ್ಸಿಂಗ್ ಮಾಡೋವಂಥದ್ದು. ಅದು ಆರೇಟ್ ಅಂದ ತಕ್ಷಣ ಪ್ಯಾಟರ್ನ್ಗಳು ಮಾಡೋದಷ್ಟೇ ಅಲ್ಲ, ಸಾಂಗಿಗೆ ಮಾಡ್ತಾ ಇದ್ರಿ, ಏನೇನೋ ವಿಷಯಗಳು ಇತ್ತು. ಹೆಂಗೆ ತಲೆಗೆ ಹೋಗೋದು ಈ ಕ್ವಾಂಟೈಸು, ಸ್ಟೆಪ್ ರೆಕಾರ್ಡಿಂಗು? ಎಷ್ಟೋ ಸರಿ ನಮ್ಗೆ ಆ ಡಿಸ್ಪ್ಲೇ ನೋಡಿ ಬೇಜಾರಾಗ್ಬಿಡೋದು. ಆ ಬ್ಲ್ಯಾಕ್ ಡಿಸ್ಪ್ಲೇ ಅರ್ಥನೇ ಆಗ್ತಿರ್ಲಿಲ್ಲ ಬೇಗ. ಅಟ್ಲೀಸ್ಟ್ ಸೀಕ್ವೆನ್ಸರ್ ನಮಗೆ ಗ್ರೀನ್ ಡಿಸ್ಪ್ಲೇಲಿ ಕಾಣೋದು, ಬ್ಲ್ಯಾಕ್ ಲೆಟ್ರು ಚೆನ್ನಾಗಿ. ಆರೇಟ್ ನೋಡಿದ ತಕ್ಷಣ ನಮ್ಗೆ ಅದು ಸ್ವಲ್ಪ ಆಸಕ್ತಿ ಬರ್ತಿರಲಿಲ್ಲ, ಅದು ನಮ್ಮ ಫೀಲ್ಡ್ ಅಲ್ಲ ಅದು, ಓಕೆ. ಆದರೂ ಕೂಡ ಇದೆಲ್ಲ ಹೆಂಗೆ ಬಂತು ಅಂತ ನಾವೇನಿಲ್ಲ, ಅದರಲ್ಲಿ ಆ ಕಲಿಬೇಕು ಅನ್ನೋ ಒಂದು ಛಲ ಇತ್ತು ನನಗೆ, ಛಲ ಇತ್ತು. ಆ ಛಲದಲ್ಲಿ ನಾನು ಅದರಲ್ಲಿ ಆರೇಟ್ನಲ್ಲಿ ಹುಡ್ಕುವಂಥದ್ದು, ಆ ಸೆಟ್ಟಿಂಗ್ಸ್ನಲ್ಲಿ ಹುಡ್ಕುವಂಥದ್ದು, ಸುಮ್ಮನೆ ಒಂದು ಪ್ಯಾಟ್ರನ್ ಮಾಡೋದು, ಅದರಲ್ಲಿ ಏನು ವ್ಯತ್ಯಾಸ ಆದರೆ ಅದ್ರೇನು ವ್ಯತ್ಯಾಸ ಆಗಿದೆ, ಇದೇನಾಗಿದೆ ಅಂತ ನಾವೇ ಅದನ್ನು ಕಂಡುಹಿಡ್ಕೊಳ್ಳೋವಂಥದ್ದು ಒಂದು ಪ್ರಯತ್ನಗಳು ಮಾಡ್ತಾಯಿದ್ದೆ. ಅದು ನನಗೆ ಅದು ತಿಳಿಸೋದು, ನಾನು ಏನು ಅದನ್ನು ಕಂಪೋಸ್ ಮಾಡ್ತಿದ್ನೋ ಅದರಲ್ಲಿ ವ್ಯತ್ಯಾಸಗಳು ನನಗೆ ಕಾಣಿಸೋದು. ಆಮೇಲೆ ಅವಾಗಿನ ಇದರಲ್ಲೆಲ್ಲ ಲೈವ್ ಆರ್ಕೆಸ್ಟ್ರಾದಲ್ಲಿ ನುಡಿಸಿದಾಗ ಲೈವಾಗಿ ಹಾಡೋರು. ಬಟ್ ಆರೇಟ್ ಬಂದಾಗ ಸ್ಟಾರ್ಟಿಂಗ್ನಲ್ಲೇ ಪ್ಯಾಟ್ರನ್ ಮೂವ್ ಮಾಡಿ ಅಂತ ಹೇಳೋರು, ಪ್ಯಾಟ್ರನ್ ಮೂವ್ ಮಾಡ್ತಿದ್ವಿ. ನಾನು ಮೊನ್ನೆ ಒಬ್ಬರು ಕೀಬೋರ್ಡಿಸ್ಟ್ಗೆ ಇದನ್ನೇ ಕೇಳಿದೆ. ಯಾಕೆಂದರೆ ಕಲಾವಿದನಿಗೆ ನಿಜವಾದ ಚಾಲೆಂಜ್ ಅಂದರೆ ಆಗ, ಯಾಕೆಂದರೆ ಫಸ್ಟು ರಿದಮ್ ಪ್ಯಾಡು ನುಡಿಸೋರು ಅದು ಆಯಿತು. ನಂತರ ಏನಾಯಿತು, ಆರೇಟ್ ಪ್ಯಾಟರ್ನ್ಗಳು ಸ್ಟಾರ್ಟ್ ಆಯಿತು. ಪ್ಯಾಟರ್ನ್ ಮಾಡಿದಾಗಲೂ ಸ್ವಲ್ಪ ಕಂಫರ್ಟ್ ಝೋನು ನುಡಿಸೋರಿಗೆ, ಕೀಬೋರ್ಡಿಸ್ಟ್ ಆಗಲಿ ಇನ್ನೊಬ್ಬರಾಗಲಿ ಆರ್ಟಿಸ್ಟ್ಗಳಿಗೆ. ಸೊ ಸಾಂಗ್ ಮಾಡಿಬಿಟ್ಟಾಗ ರಿಯಲ್ ಟೈಮು ಅದೇನು 4 ನಿಮಿಷ ಇದೆ, ರಾಕೆಟ್ ಬೆಂಕಿ ಇಟ್ಟಂಗೆ ಓಡ್ತಾ ಇರಬೇಕು, 1 ಸೆಕೆಂಡ್ ಕೂಡ ನಿಲ್ಲಲ್ಲ. ರಿಯಲ್ ಟೈಮಿಗೆ ಪ್ಲೇ ಮಾಡಬೇಕಿತ್ತು. ಇದೆಲ್ಲ ಸಖತ್ ಮಜಾ ಇದು. ನಾನು ಸೆಕೆಂಡ್ ಕೀಬೋರ್ಡಿಸ್ಟ್ ಆಗಿ ಕೆಲಸ ಮಾಡಿದ್ದೆ, ನಾವೆಲ್ಲ ಒಟ್ಟಿಗೆ ಇದ್ದು ನೆನಪು ಮಾಡಿದ್ವಿ, ಆ ಕೆಲಸಗಳು ಮಾಡಿದ್ವಿ. ಹಾಗಾಗಿ ಈಗ ಅದು ಸಾಂಗು ಮತ್ತು ರಿದಮ್ ಪ್ಯಾಟರ್ನ್ಗಳು ಇದೆಯಲ್ಲ, ಏನದು ಆ್ಯಕ್ಚುಲಿ ಒರಿಜಿನಲ್ ವಿಷಯ ಏನದು? ಒರಿಜಿನಲ್ ವಿಷಯ ಏನಂತಂದರೆ, ಈಗ ಪ್ಯಾಟ್ರನ್ ಮೂವ್ ಮಾಡ್ತಕ್ಕಂಥದ್ದು ಅಂತಂದರೆ, ಈಗ ಒಬ್ಬ ಗಾಯಕರು ಹಾಡ್ತಾ ಇರ್ತಾರೆ, ವಾದ್ಯ ನುಡಿಸ್ತಾ ಇರ್ತಾರೆ. ನಾವು ಪರ್ಟಿಕ್ಯುಲರ್ ಆಗಿ ಒಂದು ಹಾಡಿನಲ್ಲಿ ಎಷ್ಟು ಪ್ಯಾಟ್ರನ್ ಬೇಕು ಎಂಬುದಾಗಿ ಮೈನಾಗಿ ಬೇಕಾದ್ರೆ ಅಷ್ಟು ಪ್ಯಾಟ್ರನ್ ಮಾಡ್ಕೊಳ್ತೀವಿ. ನಾವು ಪ್ಯಾಟ್ರನ್ನ, ಆ ನಂಬರ್ನ ನಾವು ನೆನ್ಪಿಟ್ಕೊಳ್ಬೇಕಾಯಿತು. ಎಕ್ಸಾಂಪಲ್ ಈಗ 00 ಇಂದ ಹಿಡಿದು
ಒಂದು 0.6 ತನಕ ಒಂದು ಇಷ್ಟು ಪ್ಯಾಟ್ರನ್ಗಳು ಮಾಡಿಟ್ಕೊಳ್ತಾ ಇದ್ವಿ. ಆವಾಗ ಇನ್ನೂ ಆವಾಗ ಲೈವಾಗಿ ಹಾಡ್ತಿದ್ದಂಥ ಅಂದರೆ ವಾದ್ಯಗಳು ನುಡಿಸಿ ಲೈವಾಗಿ ಹಾಡ್ತಿರ್ತಕ್ಕಂಥ ಸಿಂಗರ್ಸ್ಗಾಗಲಿ ವಾದ್ಯ ನುಡ್ಸೋರ್ಗಾಗಲಿ ಸಾಂಗಿಗೆ ಬಿಟ್ಟಾಗ ಅದನ್ನು ಫಾಲೋ ಮಾಡ್ತಕ್ಕಂಥದ್ದು ಎಲ್ಲೋ ಸ್ವಲ್ಪ ಭಯ ಇತ್ತು. ಹಂಗಾಗಿ ಎಲ್ಲಿ ಮಿಸ್ ಆಗಿಬಿಟ್ರೆ ಕಷ್ಟ ಮಧ್ಯದಲ್ಲಿ. ಯಾಕಂದರೆ ಸಾಂಗ್ ಪ್ಯಾಟ್ರನ್ ನಾವು ಬಿಟ್ಟಾಗ ಏನಾಗುತ್ತೆ, ಫಸ್ಟ್ ಶುರು ಆದರೆ ಸ್ಟಾರ್ಟ್ ಆದಮೇಲೆ ಅದು ಅಲ್ಲಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅದು ಸ್ಟಾಪ್ ಆಗೋ ತನಕ ಸಾಂಗಲ್ಲಿ ಅದು ಕೊನೆವರೆಗೂ ಅದು ನಿಲ್ಲೋದಿಲ್ಲ. ರಿಯಲ್ ಟೈಮ್ ನಾವೇನಾದ್ರು ಆಫ್ ಮಾಡಿದ್ರೆ ಮಾತ್ರ ಟ್ರ್ಯಾಕ್ ಇದ್ದಂಗೆ. ಹೌದು. ಅವಾಗೇನಾದ್ರು ಪ್ಯಾಟ್ರನಲ್ಲೇ ಯಾಕೆ ಮಾಡು ಅಂತ ಹೇಳ್ತಿದ್ರು ಅಂತಂದರೆ, ಒಂದು ವೇಳೆ ಎಲ್ಲೋ ಒಂದು ಸೆಕೆಂಡ್ ಆಚೆ ಈಚೆ ಆದ್ರೂ ಕೂಡ ಆ ಕಂಟ್ರೋಲ್ ನಮ್ಮ ಹತ್ರ ಇರೋದು, ಪ್ಯಾಟ್ರನ್ ಮೂವ್ ಮಾಡುವಂಥದ್ದು. ಸೊ ಹಂಗಾಗಿ ಆ ದಿವಸಗಳಲ್ಲಿ ನಾವು ಅದನ್ನು ಮಾಡ್ಕೊಳ್ತಾ ಇದ್ವಿ. ನಂತರದಲ್ಲಿ ಏನಾಯಿತು ಅಂತಂದರೆ, ಈ ಸಾಂಗಲ್ಲೇ ನಾವು ಮಾಡಿಬಿಟ್ಟಾಗ ಪ್ಯಾಟ್ರನ್ಗಳು ಎಲ್ಲ ಎಡಿಟ್ ಮಾಡಿ ಬಿಟ್ಟಾಗ ಏನಾಗ್ತಾಯಿತ್ತು, ಸ್ಟಾರ್ಟಿಂಗ್ ಶುರು ಮಾಡಿದ್ರೆ ಕೊನೆ ತಗೊಂಡು, ಯಾಕಂದರೆ ಆ ಸಾಂಗ್ನಲ್ಲಿ ಒರಿಜಿನಲ್ ಸಾಂಗ್ನಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯಾದ ಪ್ಯಾಟ್ರನ್ಸು ಸಾಂಗಿಗೆ ಬಿಟ್ಟಾಗ ಕಂಪ್ಲೀಟ್ ನಮಗೆ ಅದು ಕ್ವಾಲಿಟಿ ಸಿಗೋದು. ಸೊ ಬರ್ತಾ ಬರ್ತಾ ಎಲ್ಲ ಕಲಾವಿದರು ಅಪ್ಡೇಟ್ ಆದರು, ಅಭ್ಯಾಸಗಳು ಮಾಡಿದ್ವಿ ಅದ್ರ ಜೊತೆಯಲ್ಲಿ ಆ ಸಾಂಗ್ ಪ್ಯಾಟ್ರನ್ಗಳು ಆ ರೀತಿಯಾಗಿ. ಒಬ್ಬರು ಮಿಸ್ ಹೊಡೆದ್ರೆ ವಿಷಲ್ ಆಗ್ತಿದ್ವಿ, ನೆನಪಿದೆ? ಖಂಡಿತ. ಒಬ್ಬರು ಎಲ್ಲರೂ ಮಿಸ್ ಹೊಡೆದ್ರೆ ವಿಷಲ್ ಆಗಿಬಿಡ್ತಾ ಇದ್ವಿ. ಸೊ ಎಲ್ಲ ಹುಡುಗರೇ ಒಂದು ಜಾಲಿ ಜೊತೆಗೆ ಕಲಿಕೆ ಮತ್ತು ಎಂಟರ್ಟೈನ್ಮೆಂಟು. ಹೌದು, ನಮಗೆ. ಹೌದೌದು. ಆಮೇಲೆ ನೀವು ಹೇಳಿದ್ರಿ MC50 ಇತ್ತು ಒಂದು. MC50 ಬಂದಿದ್ದು ಮೊದಲು R8 ಇದ್ದಾಗ MC50 ಇರಲಿಲ್ಲ. ಆಮೇಲೆ ಬಂತು ಅದು MC50 ಸೀಕ್ವೆನ್ಸಿಂಗ್ ಮಾಡೋಂಥದ್ದು ಆಮೇಲೆ ಬಂತು. ಆವಾಗ ಕೀಬೋರ್ಡು ವಾದಕರು, ಆಮೇಲೆ ಪ್ಯಾಡ್ನವರು, ಆಮೇಲೆ SPD20 ಸಿಂಕ್ ಮಾಡಿಬಿಟ್ಟು ಇವನ್ನೆಲ್ಲ ಆಮೇಲೆ ಅದನ್ನು ಪೂರ್ತಿಯಾಗಿ ಕೀಬೋರ್ಡ್ದೆಲ್ಲ ಬಿಡ್ತಾ ಇದ್ವಿ. ನಾನು ನೆನಪಿದೆ ಈಗಲೂ, ಒಂದು ರಿದಮ್ ಪ್ಯಾಡು 20, ಈ ಕಡೆ R8, ಈ ಕಡೆ MC50, ಎಷ್ಟು ಮಿಕ್ಸ್ ಮಾಡ್ತಾ ಇದ್ದೆಪ್ಪ ನೀನು. ನನಗೆ ಆಶ್ಚರ್ಯ ಈಗಲೂ ಅವೆಲ್ಲ ನೆನಪು ಮಾಡಿಕೊಂಡ್ರೆ ಎಷ್ಟು ಡೆಡಿಕೇಟೆಡ್ ಆಗಿ ಆ ಕೆಲಸಗಳು ಅಂತಂದರೆ ಆವಾಗಿನ ಕಾಲ. ಈಗ ಎಲ್ಲಿದೆ? ಇಲ್ಲ, ಖಂಡಿತ ಇಲ್ಲ. ಆ ದಿವಸಗಳನ್ನ, ಆ ಆರ್ಕೆಸ್ಟ್ರಾ ಅನ್ನೋ ಒಂದು ತಂಡನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಖುಷಿ ಆಗ್ತದೆ. ಎಲ್ಲಿ ಹೋಯ್ತು ಆ ದಿವಸಗಳು. ಆಮೇಲೆ ಆಗಿನ ಕಲಾವಿದರುಗಳು, ಆರ್ಕೆಸ್ಟ್ರಾ ಇದ್ದ ಕಲಾವಿದರುಗಳು ಇವಾಗಿನ ಇದರಲ್ಲಿ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿದ್ದಾರೆ ಅಂತ ನಾನು ಅನಿಸಿದ್ರೆ ನನಗನ್ಸೋದು. R8 MC50 XP10 ಏನು ಬಂತಲ್ಲ ಕಾಂಬಿನೇಷನ್ ಸೀಕ್ವೆನ್ಸರ್ ಟೈಮ್, ಖಂಡಿತ. ಸೊ ಇದು ಬರೋದಕ್ಕಿಂತ ಮೊದಲು ಒಳ್ಳೆ ಆರ್ಕೆಸ್ಟ್ರಾ ಆರ್ಟಿಸ್ಟ್ ಅಂದರೆ ಸ್ವಲ್ಪ ಚೆನ್ನಾಗೇ ಇದ್ದರು. ಹೌದು. ಇದು ಬಂದ ನಂತರ ಸ್ವಲ್ಪ ಹೊಡೆತ ಕೊಡ್ತು. ಎಷ್ಟೋ ಕಲಾವಿದರು ಮೂಲೆ ಗುಂಪಾಗ್ಬಿಟ್ರು. ಕೆಲವ್ರದ್ದು ಆರ್ಕೆಸ್ಟ್ರಾ ಓನರ್ಗಳು ಕಂಪ್ಲೇಂಟ್ ಏನಂತಂದರೆ ಆರ್ಟಿಸ್ಟ್ ಮಾತು ಕೇಳ್ತಿರ್ಲಿಲ್ಲ, ಅವ್ರಿಗೆ ಕಾಲು ಹಿಡ್ಕೊಂಡು ನಾವು ಕರ್ಕೊಂಬರ್ಬೇಕಿತ್ತು. ಖಂಡಿತ. ಸೀಸನ್ ಟೈಮಲ್ಲಿ ತುಂಬಾ ಆಟ ಆಡಿಸೋರು. ಇದು ಒಂಥರ. ಆದರೆ ಅವ್ರ ಧೋರಣೆ ಏನು, MC50 ಸೀಕ್ವೆನ್ಸರ್ ಹಾಕ್ಬಿಟ್ರು, ನಮ್ಮನ್ನೆಲ್ಲ ಮೂಲೆಗೆ ತಳ್ಳಿಬಿಟ್ರು. ಆವಾಗಲೂ ಕೂಡ ಡೋಲಕ್ಕಿಸ್ಟು ಅಥವಾ ತಬಲಿಸ್ಟು ಬೇಕಿತ್ತು, ಕಂಪಲ್ಸರಿ ಇತ್ತು. ಮುಂದೆ ಬಂತಲ್ಲ ಭಾರಿ ಭ್ರಷ್ಟಾಚಾರ, ಕರೋಕೆ ಅನ್ನೋ ಭಸ್ಮಾಸುರ ಬಂದಮೇಲೆ ಸೊ ಯಾರಿಗೂ ಕೆಲಸವೇ ಇಲ್ಲ. ಕಲಾವಿದರಿಗೆಲ್ಲ ಮೂಲೆ ಗುಂಪು, ನಿಜವಾಗ್ಲೂ ಮೂಲೆ ಗುಂಪು ಆದರು ಆರ್ಟಿಸ್ಟ್ಗಳು. ಆಮೇಲೆ MC50 R8 ಇದ್ದಾಗಾದರೂ ಏನಿತ್ತು ಅಂತಂದರೆ, ಆವಾಗ ಆರ್ಕೆಸ್ಟ್ರಾ ತಂಡದವರು ಅವರವರು R8 ಅವ್ರು ಮಾಡೋರು, ಅವೆಲ್ಲ ಇರ್ತಕ್ಕಿಂತ ಕೀಬೋರ್ಡ್ ವಾದಕರು ಕೀಬೋರ್ಡ್ ಅವರೇ ನುಡಿಸಿ ಆ ಸೀಕ್ವೆನ್ಸ್ ಮಾಡೋರು. ಆವಾಗ ಒಂದು ಆರ್ಕೆಸ್ಟ್ರಿಗೆ ಇನ್ನೊಂದು ಆರ್ಕೆಸ್ಟ್ರಿಗೆ ಕ್ವಾಲಿಟಿಗಳಲ್ಲಿ ಒಂಥರ ವಿಭಿನ್ನವಾಗಿರ್ತು. ಅವಾಗ ನಾವು ಹೋಗ್ತಾ ಇದ್ವಿ, ಇವರು ಯಾವ ರೀತಿ ಮ್ಯೂಸಿಕ್ ಮಾಡಿದ್ದಾರೆ, ಸೀಕ್ವೆನ್ಸ್ ಮಾಡಿದ್ದಾರೆ, ನಮ್ಮದೇನು ಈ ರೀತಿ ಆಯ್ತು. ಸ್ವಲ್ಪ ನೋಡಲಿಕ್ಕೆ ಒಂಥರ ಕುತೂಹಲ ಇತ್ತು. ಬಟ್ ಅದಾದಮೇಲೆ ನಂತರ ಏನಾಗೋಯ್ತು, ಮಾರಾಟಕ್ಕೆ ಫ್ಲಾಪಿಗಳು ಸಿಗಕ್ಕೆ ಶುರು ಆಯಿತು. ಎಲ್ಲರದ್ದು ಒಂದೇ ಸ್ಟ್ಯಾಂಡರ್ಡು. ಖಂಡಿತ. ಆವಾಗಿನ ಇದರಲ್ಲಿ ಇತ್ತು, ಕೆಲವು ಆರ್ಕೆಸ್ಟ್ರಾ ಓನರ್ಗಳಿಗೆ ಕಲಾವಿದರು ತೊಂದರೆ ಕೊಟ್ಟಿದ್ದು ಇತ್ತು, ಸಮಸ್ಯೆಗಳು ಇತ್ತು, ಇಲ್ಲ ಎಲ್ಲ ಇತ್ತು. ಇವರು ಅವ್ರಿಗೆ ತೊಂದರೆ ಕೊಟ್ಟರು, ಅವರು ಇವ್ರಿಗೆ ತೊಂದರೆ ಕೊಟ್ಟರು. ಒಟ್ಟಲ್ಲಿ ಏನೇ ಆದರೂ ಒಂದು ದೊಡ್ಡ ಕುಟುಂಬ ಆರ್ಕೆಸ್ಟ್ರಾ ಅನ್ನೋದು ನನ್ನ ಪ್ರಕಾರ ಅವಿಭಕ್ತ ಕುಟುಂಬ ಆಗಿತ್ತು ಅವಾಗ. ಎಲ್ಲರೂ ಸೇರಿ ಒಂದು ಮನೆ, ಒಂದು 20 ಜನ ಸೇರಿಕೊಂಡು ಒಂದು ಪ್ರೋಗ್ರಾಮ್ ಮಾಡೋವಂಥ ಒಂದು ಬ್ಯೂಟಿಫುಲ್ ಕಾಲ ಅದು. ಕೊನೆಗೆ ಮನೆ ಒಂದು 3 ಬಾಗಿಲು ಅಂತ ಅಂತಾರಲ್ಲ, ಹಂಗೀಗ ಎಷ್ಟು ಬಾಗಿಲಾಗಿದೆಯೋ ಗೊತ್ತಿಲ್ಲ. ಆರ್ಕೆಸ್ಟ್ರಾದ ಆ ಬ್ಯೂಟಿಫುಲ್ ಡೇಸನ್ನು ನೆನಪು ಮಾಡ್ಕೊಳ್ತಾ ಸಾಕಷ್ಟು ಮಾತಾಡಿದ್ವಿ. ಹೆಚ್ಚು ಕಡಿಮೆ ನಿಮ್ಮ ಊರುಗಳಲ್ಲಿ ನೀವೆಲ್ಲ ಟೌನಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ದೀಪದ ಬೆಳಕು ನೋಡಿಲ್ಲ ಅಂತ ಕಾಣುತ್ತೆ. ನಾವೆಲ್ಲ ಹಳ್ಳಿಯವರಾಗಿರೋದ್ರಿಂದ ಲಿಟ್ರಲಿ ನಾವೆಲ್ಲ ಹೈಸ್ಕೂಲ್ ದಾಟೋವರೆಗೂ ದೀಪದಲ್ಲೇ ಓದಿದ್ದು, ಸೀಮೆಣ್ಣೆ ಬುಡ್ಡಿ ಅಂತ ಅನ್ನೋರು, ಅದರಲ್ಲಿ ಓದ್ತಾ ಇದ್ವಿ. ಸೊ ಈಗ ನಾವು 5G ಕಾಲಕ್ಕೆ ಬಂದಿದ್ದೀವಿ. 5G ಇನ್ನೇನು ಮುಗಿದು 6Gಗೆ ಬಂದುಬಿಡುತ್ತೆ.
ಸೊ ಅಂದರೆ ಜನ್ರೇಷನ್ಸು ಟೆಕ್ನಾಲಜಿ ಎಷ್ಟು ಅಪ್ಡೇಟ್ ಆಗಿದೆ, ನಾವು ಎಷ್ಟು ಅಪ್ಡೇಟ್ ಆಗಿದ್ದೀವಿ. ಹೌದು. ಹವಾಯಿ ಚಪ್ಪಲಿ ಹಾಕೊಂಡು ಓಡಾಡ್ತಿದ್ವಿ, ಬರೀ ಕಾಲಲ್ಲಿ ಓಡಾಡ್ತಿದ್ವಿ. ಸೊ ಈ ಕಾಲಘಟ್ಟ ಬದಲಾಗ್ತಾ ಅನೇಕ ಆವಿಷ್ಕಾರಗಳಾಗಿ ಹೊಸ ಇನ್ಸ್ಟ್ರೂಮೆಂಟ್ಗಳು ನೋಡಿದ್ವಿ. ಚರ್ಮವಾದ್ಯದಿಂದ ಹಿಡಿದು ಸೋಪ್ ಬಾಕ್ಸ್ ಬಂತು, ರಿದಮ್ ಪ್ಯಾಡ್ ಬಂತು, DD14, DD11, 14 ಎಲ್ಲ ಬಂತು. R8 ಆಯಿತು. ಈಗೆಲ್ಲ R8 ಕೇಳೋರಿಲ್ಲ. ಇಲ್ಲ. ಸೊ ಈಗ ಕರೋಕೆ ಕಾಲ. ಸೊ ಆರ್ಕೆಸ್ಟ್ರಾ ಭಾಳಷ್ಟು ಮಜಲುಗಳನ್ನು ತಗೊಂಡು ಅದು ಬೇರೆ ಬೇರೆ ರೂಪಾಂತರಿಯಾಗಿ ಬೆಳೆದು ನಿಂತ್ಬಿಟ್ಟಿದೆ ಆರ್ಕೆಸ್ಟ್ರಾ. ಈಗ ಹೆಚ್ಚು ಕಡಿಮೆ ಇದು ಒಂದು ಎಂಡಿಗೆ ಹೋಗಿದೆ. 25-30 ಕಾರ್ಯಕ್ರಮ ತಿಂಗಳಿಗೆ ಮಾಡ್ತಾಯಿದ್ವಿ. ಈಗ ಕಲಾವಿದರುಗಳಿಗೆ ನಿಜವಾಗ್ಲೂ ಹಳೆ ಕಲಾವಿದರುಗಳಿಗೆ ವಿಶೇಷವಾಗಿ ಕಾರ್ಯಕ್ರಮಗಳ ಸಂಖ್ಯೆನೇ ಕಡಿಮೆ ಆಗಿ ಹೋಗಿದೆ. ಸೊ ನನ್ನ ಪ್ರಶ್ನೆ ಏನಂತಂದರೆ, ಆಗಿನ ಆರ್ಕೆಸ್ಟ್ರಾ ಮತ್ತು ಈಗಿನ ಆರ್ಕೆಸ್ಟ್ರಾ ಎರಡನ್ನೂ ನೋಡಿದಾಗ ನಿನ್ಗೆ ಏನು ನೆನಪಾಗೋದು, ಏನು ವ್ಯತ್ಯಾಸಗಳು ಕಾಣುತ್ತೆ, ನಿನ್ನ ಒಂದು ದೃಷ್ಟಿಕೋನ ಏನು ಈ ವಿಚಾರದಲ್ಲಿ ಅಂತ? ಒಳ್ಳೆಯ ವಿಷಯನ ನೀವು ಕೇಳಿದ್ರಿ. ಅವಾಗಿನ ಆರ್ಕೆಸ್ಟ್ರಕ್ಕೂ ಈಗಿನ ಆರ್ಕೆಸ್ಟ್ರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ನಾನು ನೆನೆಸ್ತೇನೆ. ನನ್ನ ಮನಸ್ಸಲ್ಲಿ ನನಗೆ ಒಂದೊಂದು ಸರಿ ನನಗೆ ಒಂದು ಅನಿಸೋದೇನೆಂದರೆ, ಆರ್ಕೆಸ್ಟ್ರಾ ಎಂಬಂಥ ಒಂದು ಆ ಪದ ಏನಿದೆ ಅದನ್ನು ಎಲ್ಲೋ ಈಗಿನ ಕೆಲವು ಕಲಾವಿದರುಗಳು ಆರ್ಕೆಸ್ಟ್ರಾ ಅನ್ನೋಂಥ ಒಂದು ಪದದಲ್ಲಿ ಬೇರೆ ಏನಾದರೆ ಲೈವ್ ಆರ್ಟಿಸ್ಟ್ ಎಂಬುದಾಗಿ ಈಗ ಹೆಚ್ಚಿನದಾಗಿ ಹೇಳ್ಕೊಳ್ತಾ ನೋಡ್ತೀವಿ. ಈ ಆರ್ಕೆಸ್ಟ್ರಾನ ಪದ ಅವತ್ತಿನ ಹಿಂದಿನ ಕಾಲಘಟ್ಟದಲ್ಲಿ ಏನಾಗಿದೆ, ಆರ್ಕೆಸ್ಟ್ರಾ ಅಂತಂದರೆ ವಾದ್ಯ ನುಡಿಸೋರು, ಹಾಡೋರು, ಎಲ್ಲ ರೀತಿಯಾದಂಥ ವಾದ್ಯ ನುಡಿಸ್ತಕ್ಕಂಥವ್ರು ಇದ್ದರು. ಆ ಒಂದು ಆರ್ಕೆಸ್ಟ್ರಾನ ಪದ ಅದಕ್ಕೆ ಸೀಮಿತವಾದಂಥದ್ದು. ಇವಾಗ ಏನಾಗ್ತಿದೆ, ಆ ಒಂದು ನೈಜ ಕಲಾವಿದರುಗಳು ಅದನ್ನು ಹೇಳ್ಕೊಳ್ಳೋಕ್ಕೆ ಇವತ್ತು ಅವ್ರಿಗೆ ಆಗ್ತಾಯಿಲ್ಲ. ಯಾಕಂತಂದರೆ ಆರ್ಕೆಸ್ಟ್ರಾ ಅಂತಂದರೆ ಏನಾಗ್ಬಿಟ್ಟಿದೆ ಅಂತಂದರೆ, ಒಂದು ರೀತಿಯಾಗಿ ಆರ್ಕೆಸ್ಟ್ರಾ ಅಂತಂದರೆ ನೃತ್ಯ ಮಾಡೋಕ್ಕಂಥದ್ದೇ ಆರ್ಕೆಸ್ಟ್ರಾ ಆಗಿದೆ. ಆಮೇಲೆ ಕರೋಕೆ ಹಾಕ್ಕೊಂಡು ಹಾಡ್ತಕ್ಕಂಥದ್ದೇ ಆರ್ಕೆಸ್ಟ್ರಾ. ಆಮೇಲೆ ಅನ್ಯಥಾ ಭಾವಿಸ್ಬಾರ್ದು, ಕೆಲವು ಕಡೆ ಸಾಕಷ್ಟು ಕತೆ ನೋಡ್ತೀವಿ ನಾವು. ಆ ಒಂದು ಟ್ರ್ಯಾಕ್ ಹಾಕ್ಕೊಂಡು ಹಾಡ್ತಾ ಇರ್ತಾರೆ, ಅವ್ರಿಗೆ ಶ್ರುತಿಬದ್ಧವಾಗಿ ಹಾಡೋಕ್ಕೆ ಬರೋದಿಲ್ಲ. ಮೊದಲನೇದಾಗಿ ವಾದ್ಯಗಳ್ನ ಸುಮ್ಮನೆ ಇಟ್ಟಿರ್ತಾರೆ. ಆಮೇಲೆ ಇತ್ತೀಚೆಗಂತೂ ವಾದ್ಯಗಳ್ನ ಇಡೋದು ನಾನು ನೋಡ್ತಾ ಇಲ್ಲ. ವಾದ್ಯಗಳ್ನ ಇಟ್ಟಿರ್ತಾರೆ, ಸುಮ್ಮನೆ ಅದ್ರ ಮೇಲೆ ಆ್ಯಕ್ಷನ್ ಮಾಡೋವಂಥದ್ದು, ವಾದ್ಯಗಳ್ನ ನುಡಿಸೋದೇ ಇಲ್ಲ. ಆಮೇಲೆ ಆ ಒಂದು ಆರ್ಕೆಸ್ಟ್ರಾನ ನೋಡ್ತಕ್ಕಂಥ ಪ್ರೇಕ್ಷಕರು ಕೂಡ ಅಂಥ ಒಳ್ಳೆಯ ಕ್ವಾಲಿಟಿ ಪ್ರೇಕ್ಷಕರು ಕೂಡ ನಾವು ಇವತ್ತಿನ ದಿವಸಗಳಲ್ಲಿ ನಾವು ನೋಡ್ತಾ ಇಲ್ಲ. ಆ ಪ್ರೋಗ್ರಾಮ್ನಲ್ಲಿ ನೋಡಿದ್ರೆ ಅದೇ, ಈ ಪ್ರೋಗ್ರಾಮ್ನಲ್ಲಿ ನೋಡಿದ್ರೆ ಎಲ್ಲನೂ ಕೂಡ ಐಪಾಡ್ ಬಂದ್ಬಿಟ್ಟು ಈ ಕಟ್ ಆ್ಯಂಡ್ ಪೇಸ್ಟ್ ಅಂತ ಮಾಡ್ತಾರೆ. ಇದು ಮಾಡ್ತಾರೆ, ವ್ಯತ್ಯಾಸನೇ ಇಲ್ಲ. ಎಲ್ಲೋ ಒಂದು ಕಡೆ ನಮಗೆ ನೋಡಲಿಕ್ಕೆ ಬೇಸರ ಆಗ್ತಾ ಇದೆ ಇವತ್ತಿನ ಆರ್ಕೆಸ್ಟ್ರಾದಲ್ಲಿ. ನಾನು ಅವಾಗಿದ್ದು ಸಣ್ಣ ಹುಡುಗ, ನಮ್ಮ ಮನೆ ಹಿಂದೆ ವಿಭಾಗದಲ್ಲಿ ನಮ್ಮ ನೇಬರ್ಸ್ ಇದ್ದರು ನಮ್ಮ ಮನೆ ಹತ್ರ. ಆವಾಗ ಶ್ರೀವತ್ಸ ಅವರು ತುಂಬ ಅದ್ಭುತವಾದಂಥ ರಾಜ್ಕುಮಾರ್ ಅನುಕರಣೆ ಹಾಡ್ತಕ್ಕಂಥ ಒಂದು ಕಲಾವಿದರು. ನಾನು ಸಣ್ಣ ಹುಡುಗ, ಅವರು ಹಾಡ್ತಾಯಿದ್ರು ಹಾಲು ಜೇನು ಒಂದಾದರೆ ಏನು ಅಂತ. ಈ ಒಂದು ಹಾಡನ್ನ ಹಾಡ್ತಾಯಿದ್ರು. ಆ ಶ್ರುತಿಬದ್ಧವಾಗಿ ಹಾಡ್ತಕ್ಕಂಥ ಆ ಧ್ವನಿ, ಆ ರಾಗ ಎಂಥ ಅದ್ಭುತ ಕೇಳಲಿಕ್ಕೆ ಅವೆಲ್ಲ. ಆಮೇಲೆ ನಾವು ಆರ್ಕೆಸ್ಟ್ರಲ್ಲಿದ್ದಾಗ ನಾವು ನೆನೆಸ್ಕೊಳ್ತೇವೆ, ವಿಕ್ರಮಣ್ಣ ಆಗಿರ್ಬೋದು, ಲೋಕಣ್ಣ ಆಗಿರ್ಬೋದು, ನೀನು ಕೂಡ ಅಷ್ಟೇ, ನಮ್ಮ ವೇಣು, ನಮ್ಮ ಜೊತೆಗಿರ್ತಾ ಇನ್ನೂ ಅನೇಕ ಅದ್ಭುತ ಕಲಾವಿದರಿದ್ದರು. ಆಮೇಲೆ ಮಂಜು ಅಂತ ಗೀತಾಂಜಲಿ ಆರ್ಕೆಸ್ಟ್ರಾ ಇರ್ತಾರೆ, ರಾಂಧವ್ ಮಂಜು ಆಗಿರ್ಬೋದು, ನಮ್ಮ ದಾವಣಗೆರೆ ಇರ್ತಕ್ಕಂಥ ರಾಕೇಶು, ತುಂಬ ಅದ್ಭುತ. ಆಮೇಲೆ ನಮ್ಮ ಸೀನಣ್ಣ, ಅಕ್ಬರ್ದ, ದಾದಾಪೀರವರು ತುಂಬ ಅದ್ಭುತವಾದಂಥ ಕಲಾವಿದರು. ಅವರೆಲ್ಲ ಅಭ್ಯಾಸ ಮಾಡ್ತಿದ್ರೆ, ನಾವೆಲ್ಲ ಅಭ್ಯಾಸ ಮಾಡ್ತಿದ್ದಾಗ ಆ ಶ್ರುತಿ ಅಂದರೆ ಏನೆಂಬುದಾಗಿ ಹೇಳ್ಕೊತಂಥ ಒಂದು ಮಹಾನ್ ಕಲಾವಿದರು ಇವರೆಲ್ಲ ತಿಂಗಳಾನುಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದೆ ಅದು ಲಾಭ. ಹೌದು. ಒಂದು ಹಾಡನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಸರಿಸುಮಾರು 3 ರಿಂದ 4 ದಿವಸ ಒಂದು ಹಾಡನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. 30-40 ಸರಿ ನುಡಿಸಿರ್ತೀರ. ಹೌದೌದು, ಅಷ್ಟೇ ಸರಿ ಸಿಂಗರು ಹಾಡಿರ್ಬೇಕು. ನಿಮ್ಗೆ ಇನ್ನೊಂದು ವಿಷಯ ಲಿರಿಕ್ ಬರ್ತಿತ್ತು. ಖಂಡಿತ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈ ರಿದಮಿಸ್ಟು, ಕೀಬೋರ್ಡಿಸ್ಟ್ ನಾವುಗಳೇ ಸಿಂಗರ್ಸ್ಗಳಿಗೆ ಕೆಲವು ಟೈಮ್ ಇಲ್ಲಿ ಮಿಸ್ ಆಗ್ತಾ ಇದೆ ಅಂತ. ಯಾಕಂದರೆ ಮೊದಲು ನಾವು ರಿದಮ್ ಮಾಡಬೇಕಾಗಿತ್ತು, ಸಾಂಗ್ನ ಕೇಳಿ 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 ನಮ್ಮ ಮೈಂಡಲ್ಲಿ ಹೋಗಿರೋದು. ಆಮೇಲೆ ಅಲ್ಲಿ ಆ ಪ್ರಾಕ್ಟೀಸ್ ಅಂತಂದರೆ ಅದಕ್ಕೊಂದು ಗಂಭೀರತೆ ಇತ್ತು. ಆ ಒಂದು ಶ್ರುತಿಬದ್ಧವಾಗಿ ಹಾಡ್ತಕ್ಕಂಥದ್ದು ಈಗಿನ ದಿವಸಗಳಲ್ಲಿ ಪ್ರಾಕ್ಟೀಸ್ ಅನ್ನೋದು ವಿಚಾರನೇ ಇಲ್ಲ. ಇದೆ, ಯಾರು ಹೇಳಿದ್ರು? ಎಲ್ಲಿದೆ ಸರ್? ಸ್ಟೇಜ್ ಪ್ರಾಕ್ಟೀಸ್ ಇದೆ. ಸ್ಟೇಜ್ ಪ್ರಾಕ್ಟೀಸ್ ಇದೆ, ಖಂಡಿತ ಇರ್ಬೋದು. ಯಾಕೆಂದರೆ ಎಲ್ಲಿಂದನೋ ಮ್ಯೂಸಿಷಿಯನ್ಸ್ ಬರ್ತಾರೆ, ಅಥವಾ ಡೈರೆಕ್ಟ್ ಕರೋಕೆ ಪ್ರೋಗ್ರಾಮ್ ಇರುತ್ತೆ, ಯಾವುದೋ ಹೊಸ ಸಾಂಗ್ ಲಿಸ್ಟ್ ಕೊಟ್ಟಿರ್ತಾರೆ, ಹಂಗೆ ಕೇಳೋದು ಸ್ಟೇಜಲ್ಲಿ ಮೊದಲನೇ ಪ್ರಾಕ್ಟೀಸು. 16 ಆದಮೇಲೆ
ಪರ್ಫೆಕ್ಷನ್ನು. ಗಣೇಶನ್ ಸೀಸನಿಗೆ ಮೈಕ್ ಹಿಡಿದ್ರೆ ವೆರಿ ಕಾನ್ಫಿಡೆಂಟು. ಹೌದು ಹಾಡಿದ್ರೆ ಅಥವಾ ನುಡಿಸಿದ್ರೆ ಪಕ್ಕ. ಹೌದೌದೌದು. ಇತ್ತೀಚೆಗೆ ನಾನು ನೋಡ್ತೀನಿ ಕೆಲವರು ಇರ್ಬೋದು ಹಳೆ ಕಲಾವಿದರುಗಳು, ಕೆಲವರು ಈಗಲೂ ಕೂಡ ಅಭ್ಯಾಸನ ಇಟ್ಕೊಂಡಿದ್ದಾರೆ. ಅವರ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಅವ್ರು ಬೆಳೆದು ಬಂದಂಥ ಹಾದಿನ ಇವತ್ತು ಕೂಡ ಅವ್ರು ಮರ್ತಿಲ್ಲ. ಇತ್ತೀಚಿನ ದಿವಸಗಳು ಏನೇನಾಗ್ಬಿಟ್ಟಿದೆ, ನೀವು ಹೇಳ್ದಂಗೆ ಸ್ಟೇಜಲ್ಲಿ ಪ್ರಾಕ್ಟೀಸು. ನನಗೆ ಅರ್ಥ ಆಗ್ತಿಲ್ಲ, ವೀಕ್ಷಕರು ಕೂಡ ಹಂಗೆ ಆಗ್ಬಿಟ್ಟಿದಾರ ಕೇಳಿದ್ರೆ. ಅಂದರೆ ಕೆಲವು ಕಡೆ ನಾನು ಇರ್ತಕ್ಕಂಥ ಈ ಲೈವ್ ಆರ್ಟಿಸ್ಟ್ ಅಂತ ಏನು ಮಾಡ್ತಿದ್ದಾರೆ ಅವರೆಲ್ಲ ಈಗಲೂ ಕೂಡ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದಾಗಲಿ, ಆಮೇಲೆ ಆ ಕ್ವಾಲಿಟಿನ ಎಲ್ಲೋ ಒಂದು ಕಡೆ ಆ ಕಲೆನ ಉಳಿಸ್ತಕ್ಕಂಥ ಪ್ರಯತ್ನದಲ್ಲಿ ಅವರು ಇದ್ದಾರೆ. ಲೈವ್ ಆರ್ಟಿಸ್ಟ್ಗಳು ಅಂದರೆ ಎಲ್ಲ ವಾದ್ಯಗಳನ್ನ ರಿದಮ್ ಪ್ಯಾಡು, ತಬ್ಲಾ ಇವರೆಲ್ಲ ನುಡಿಸ್ತಾ ಇದ್ದಾರೆ. ಆಮೇಲೆ ಆಗಿನ ಕಾಲದಲ್ಲಿ ನಾನು ಇದನ್ನು 2 ಭಾಗವಾಗಿ ಡಿವೈಡ್ ಮಾಡ್ತೀನಿ. ಒಂದು ಆರ್ಕೆಸ್ಟ್ರಾ ಮೂಲ ಕಲ್ಪನೆ ಇದೆಯಲ್ಲ, ಆರ್ಕೆಸ್ಟ್ರಾದ ಮೂಲ ಕಲ್ಪನೆ ಏನಂತಂದರೆ ನಾವುಗಳೆಲ್ಲ ಇದ್ವಲ್ಲ ಒಂದು ಕಾಲ, ಅದಾದ ನಂತರ ಸೀಕ್ವೆನ್ಸರ್ ಕಾಲ, ಅದಾದಮೇಲೆ ಕರೋಕೆ ಕಾಲ, ಇನ್ಸ್ಟ್ರೂಮೆಂಟ್ ಡಮ್ಮಿ ಇಟ್ಟು ಅದರ ಮೇಲೆ ಹಾಡ್ಕೊಂಡು ಕರೋಕೆ ಹಾಕ್ಕೊಂಡು ಹಾಡೋವಂಥ ಕಾಲ. ಈಗ ವಿತೌಟ್ ಇನ್ಸ್ಟ್ರೂಮೆಂಟು ಹಾಡೋವಂಥ ಕಾಲ ಬಂದ್ಬಿಡ್ತು ಪಬ್ಲಿಕಲ್ಲೇ. ಹೌದು. ಸೊ ನಾವು ನಮ್ಗೆ ಯಾರು ಕರೆದು ಪಬ್ಲಿಕಲ್ಲಿ ಕರೋಕೆ ಹಾಕ್ಕೊಂಡು ಹಾಡ್ರಿ ಅಂದರೆ ನನಗೀಗಲೂ ನಾಚಿಕೆ ಆಗುತ್ತೆ. ಬೇಡಪ್ಪ ಚೆನ್ನಾಗಿರಲ್ಲ, ಬೇಡಕ್ಕೆ ಬೇಡ ಅಂತ. ಮನೆ ಓಕೆ. ಯಾಕೆಂದರೆ ಯಾಕೆ ಓಕೆ ಅಂತೀನಿ ಅಂದರೆ, ಈಗ ನಾವು ರಾಯಲ್ ಆರ್ಕಿಡ್ ಹೋಟೆಲೋ ಅಥವಾ ಕಿಮ್ಮನೆ ರೆಸಾರ್ಟು ಈ ಥರದ್ದು ಪ್ರೋಗ್ರಾಮ್ಗಳು ನಮ್ಗೆ ಗೆಟ್ ಟುಗೆದರ್ ಬರ್ತಿರುತ್ತೆ. ಸೊ ಆಗ ನಮಗೇನಂತಂದರೆ ಒಬ್ಬರೇ ನಿಂತು ಕರೋಕೆ ಹಾಕ್ಕೊಂಡು ಹಾಡಲೇಬೇಕು, ಅನಿವಾರ್ಯತೆ. ಖಂಡಿತ. ಯಾಕೆಂದರೆ ಕಲಾವಿದ ಮಾಡಿಫೈ ಹೆಂಗಾಗ್ತಾನೆ ಅಂದರೆ, ಮೊದಲೇನಾಗ್ತಿತ್ತು, ಸಂಕೋಚ ಆಗೋದು, ಹೆದರಿಕೆ ಆಗೋದು. ನನಗೆ ಒಬ್ಬೊಬ್ಬನೇ ಹಾಡೋಕ್ಕೆ ಅಷ್ಟೊಂದು ದೊಡ್ಡ ಕ್ರೌಡು, 500 ಜನ 400 ಜನ ಕೂತಿರ್ತಾರೆ. ಅವ್ರ ಎದುರುಗಡೆ ಒಬ್ಬನೇ ನಿಂತ್ಕೊಂಡು ಹಾಡಬೇಕಲ್ಲ, ಸಂಕೋಚ. ಫಿಮೇಲ್ ಸಿಂಗರ್ ಇಲ್ಲ, ಜೊತೆಗೆ ಇನ್ನೊಬ್ಬ ಸಿಂಗರ್ ಇಲ್ಲ ಸಪೋರ್ಟ್ಗೆ. ಹೀಗೆಲ್ಲ ಇದ್ದರೂ ಕೂಡ ಹೊಟ್ಟೆಯ ಅನಿವಾರ್ಯತೆ ಇದೆಯಲ್ಲ ಒಬ್ಬ ಪ್ರೊಫೆಷ್ನಲ್ ಆರ್ಟಿಸ್ಟಿಗೆ, ಎಲ್ಲವನ್ನೂ ಕಲಿಸ್ಕೊಡುತ್ತೆ ಅಂತ. ಸೊ ಹೀಗೆ ಮಾಡಿಫೈ ಆಗಿ ಕಲಾವಿದರು ಈ ಥರ ಎಲ್ಲ ಆಗ್ತಾ ಹೋದರು. ಈಗ ಒಂದು ಕಾಲ ಬಂದಿದೆ, ಇವೆಲ್ಲನೂ ದಾಟಿ ಒಂದಿಷ್ಟು ಡೆಡಿಕೇಟೆಡ್ ಆರ್ಟಿಸ್ಟ್ಗಳು, ಹೊಸ ಯುವಕರುಗಳು ಅದನ್ನು ಪ್ರೊಫೆಷ್ನಲ್ ಆಗಿ ತಗೊಂಡು ಆರ್ಟಿಸ್ಟ್ ಆಗಿ ದೊಡ್ಡ ದೊಡ್ಡ ವೇದಿಕೆಗಳನ್ನು ನೋಡೋವಂಥ ಕಾಲನೂ ನೋಡ್ಬಿಟ್ವಿ ನಾವು. ಸೊ ಆರ್ಕೆಸ್ಟ್ರಾ ಇಷ್ಟೆಲ್ಲ ಚೇಂಜ್ ಓವರ್ಗಳನ್ನ ತೊಗೊಂಡು ಬಂತು ಒಂದು ಹೆಚ್ಚು ಕಡಿಮೆ 30-40 ವರ್ಷದಲ್ಲಿ. ಹೌದೌದು, ಖಂಡಿತ ಅಲ್ಲ, 30-40 ವರ್ಷ. ಕಲಾವಿದ್ರ ಲೈಫು ಒಂದು ಸ್ಥಿರತೆ ಅನ್ನೋದಿಲ್ಲ, ಕನ್ಸಿಸ್ಟೆನ್ಸಿ ಅನ್ನೋದು ಇರೋದೇ ಇಲ್ಲ. ಹೆಂಗೆ ಅಂದರೆ ಒಂದು ಗಾದೆ ಮಾತಿದೆ, ಸಿಕ್ಕರೆ ಶಿಕಾರಿ ಇಲ್ದಿದ್ರೆ ಬಿಕಾರಿ ಅಂತ. ಸೊ ಆರ್ಕೆಸ್ಟ್ರಾ ಕಲಾವಿದರದ್ದು ಇದೇ ಥರದ ಲೈಫು. ಸಿಕ್ಕರೆ ಪ್ರೋಗ್ರಾಮ್ ಸಿಕ್ಬಿಡುತ್ತೆ, ಇಲ್ಲದೇ ಇದ್ದರೆ ಇಲ್ಲವೇ ಇಲ್ಲ. ಎಷ್ಟೋ ದಿನ ಕಾರ್ಯಕ್ರಮಗಳಿಲ್ಲದೆ ಒದ್ದಾಡಬೇಕು. ಕೆಲವು ಸರಿ ಕಾರ್ಯಕ್ರಮ ಯಾಕೆ ಬರುತ್ತೆ ಅನ್ನಂಗೆ ಆಗುತ್ತೆ. ಸೊ ನಿನಗೇನು ಅನಿಸುತ್ತೆ, ಈ ಕಲಾವಿದನ ಸ್ಟೆಬಿಲೈಸ್ ಇಲ್ದಿರೋ ಜೀವನ, ಈ ಪ್ರಪಂಚ ಇವೆಲ್ಲ ನೋಡಿದಾಗ ಹೆಂಗೆ ಅನಿಸುತ್ತೆ? ಕಲಾವಿದನ ಜೀವನ ಇತ್ತೀಚಿನ ದಿವಸಗಳ ಏನಾಗಿದೆ ಅಂತಂದರೆ, ಕಾರ್ಯಕ್ರಮಗಳು ಈಗ ಅದನ್ನೇ ಅವಲಂಬಿಸ್ಕೊಂಡಿರೋ, ಅದನ್ನೇ ಜೀವನ ಅಂತ ಮಾಡ್ಕೊಂಡಿರೋ ಕಲಾವಿದರಿಗೆ ಏನಾಗ್ಬಿಡ್ತದೆ, ಈಗ ಒಂದು ತಂಡಕ್ಕೆ ಬೇಕಾದಂಥ ಸರಿಯಾದ ಸಂಭಾವನೆ ಸಿಗ್ತಕ್ಕಂಥದ್ದು ಸ್ವಲ್ಪ ಕೆಲವು ಭಾಗಗಳಲ್ಲಿ ಏನಾಗಿದೆ, ಸಿಗ್ತಾ ಇಲ್ಲ. ಹಂಗಾಗಿ ಏನಾಗ್ತದೆ, ಕೆಲವರು ನೀವು ಹೇಳ್ದಂಗೆ ಮೊನ್ನೆ ಆವಾಗಲೇ ಹೇಳಿದ್ರೆ ಧನ್ಪಾಲ್, ನಾವು ಒಬ್ಬೊಬ್ಬರೇ ಹೋಗಿ ಕರೋಕೆ ಹಾಡ್ತಕ್ಕಂಥದ್ದು ಅನಿವಾರ್ಯ ಮಾಡಲೇಬೇಕು ಅಂತ. ಖಂಡಿತ. ಯಾಕಂತಂದರೆ ತನ್ನ ಜೀವನನ ಈಗ 30 ವರ್ಷಗಳ ಕಾಲ ನಾನು ನೋಡ್ದಂಗೆ ನೀವುಗಳು ಅದರಲ್ಲೇ ಈಗ ಅದನ್ನೇ ನಂಬ್ಕೊಂಡು ಬಂದಿರೋದು. ಹಾಗಿರಬೇಕಾದ್ರೆ ಈಗ ಪೂರ್ತಿ ಲೈವ್ ಪ್ರೋಗ್ರಾಮೇ ಮಾಡಬೇಕು ಅಂತಂದರೆ, ವಾದ್ಯಗಳು ನುಡಿಸಿ ಕಾರ್ಯಕ್ರಮ ಕೊಡಬೇಕು ಅಂತಂದರೆ, ಕೆಲವು ತಾಲೂಕು, ಕೆಲವು ಜಿಲ್ಲೆಗಳಲ್ಲಿ ಏನಾಗಿದೆ, ಅದಕ್ಕೆ ತಕ್ಕಂಥ ಸಂಭಾವನೆಗಳನ್ನ ಕೊಡ್ತಕ್ಕಂಥದ್ದು ಇಲ್ಲ, ಕೊಡಲ್ಲ. ಹಾಗಾಗಿ ಏನಾಗ್ತದೆ, ಈಗ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರಿಗೂ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಒಂದು ಅವ್ರಿಗೂ ಒಂದು ಆಸೆ. ಆವಾಗ ಈಗ ಎಲ್ಲಿ 50,000 60,000 ಕೊಟ್ಟು ಎಲ್ಲಿ ಅವ್ರು ಕರ್ಸೋಕೆ, ಹಂಗಾಗಿ ಏನು ಮಾಡಿಬಿಡ್ತಾರೆ, ಒಂದು 15,000 20,000 25,000 ಕೊಡ್ತಾರೆ. ಇಲ್ಲ ಏನೂ ಬೇಡಪ್ಪ, ನಾವೊಂದು ಕಾರ್ಯಕ್ರಮ ಮಾಡ್ದಂಗೆ ಆಗಲಿ ಅಂತ ಕರೋಕೆಗೂ ಬುಕ್ ಮಾಡ್ತಾರೆ. ಹಂಗಾಗಿ ಕಲಾವಿದ ಈಗ ಹೋಗಲೇಬೇಕು, ಅನ್ನೋ ಜೀವನನ ನಡೆಸಲೇಬೇಕು. ಹಂಗಾಗಿ ಏನು ಮಾಡ್ತಾನೆ, ಕರೋಕೆ ಹಾಕ್ಕೊಳ್ತಕ್ಕಂಥದ್ದು, ಈ ರೀತಿ ಆರ್ಕೆಸ್ಟ್ರಾಗಳಿಗೆ ಅವಕಾಶ ಸಿಗ್ತಕ್ಕಂಥದ್ದು ನಡೀತಾ ಇದೆ. ಆಮೇಲೆ ಕೆಲವು ಸ್ವಾಭಿಮಾನ ಅಂತಂದರೆ, ಹಳೆ ಕಲಾವಿದರು ಬಂದಂಗೆ ನಾವು ಹಿಂದಿನ ನಾವು ನಮ್ಮ ಕಲೆನ ಪ್ರದರ್ಶನ ಮಾಡ್ಕೊಂಬಂದಿರೋದು, ನಾವು ನಡೆದು ಬಂದ ಹಾದಿಯಲ್ಲಿ ಆ ಸ್ವಾಭಿಮಾನನ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಎಷ್ಟೋ ಕಲಾವಿದರು ಪಾಪ ಈ ಕಲೆನ ಮೇಯ್ನಾಗಿ ಅವಾಗ ಮುಖ್ಯವಾಗಿ ಇಟ್ಕೊಂತವ್ರು ಎಷ್ಟೋ ಜನ ಇವಾಗ ಇದನ್ನು ಯಾವಾಗಲೂ ಒಂದು ಸತಿ, ಯಾಕಂದ್ರೆ ಕಲ್ತಿರೋದು ಆ ಒಂದು ಕಲೆ ಬಿಡ್ಲಿಕ್ಕಾಗಲ್ಲ.
ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ಗಳನ್ನ ಮಾಡಿಕೊಂಡು ತಮ್ಮ ಜೀವನನ ನಡೆಸ್ಕೊಳ್ಳೋವಂಥದ್ದು ಎಷ್ಟೋ ಕಷ್ಟಕರವಾದಂಥ ದಿವಸಗಳನ್ನ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಕಲಾವಿದರು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ಕೊಳ್ಳೋ, ಯಾಕಂದರೆ ಒಬ್ಬ ಕಲಾವಿದನಿಗೆ ಸರಿಯಾದ ರೀತಿಯಾದಂಥ ಸಂಭಾವನೆಗಳು ಸಿಗ್ತಾ ಇಲ್ಲ. ಒಂದು ಮಕ್ಕಳು, ಹೆಂಡತಿ, ಮನೆ, ಅವರ ವಿದ್ಯಾಭ್ಯಾಸ, ಇದನ್ನು ಜೀವನ ನಡೆಸಬೇಕಂತಂದರೆ ಏನಾಗ್ತದೆ, ಸಂಭಾವನೆ ಸಿಗದೇ ಇದ್ದಾಗ ಅವನು ಅನಿವಾರ್ಯ ಅವನು ಈ ಒಂದು ಕರೋಕೆನ ಒಬ್ಬನೇ ಹೋಗ್ತಕ್ಕಂಥದ್ದು, ಅವನಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಅವನು ಮಾಡ್ತಕ್ಕಂಥದ್ದು ಮಾಡಲೇಬೇಕಾದ. ಆದರೆ ನಾನು ನೋಡಿದ್ದೀನಿ ಎಷ್ಟೋ ಜನ ಹಳೆ ಕಲಾವಿದರು ಕೂಡ ಈ ಏನಂತಂದರೆ ಈ ಇತ್ತೀಚಿನ ದಿವಸಗಳಲ್ಲಿ ಆರ್ಕೆಸ್ಟ್ರಾ ಅಂತಂದರೆ ಬರೀ ನೃತ್ಯಗಳನ್ನೇ ಮಾಡ್ತಕ್ಕಂಥದ್ದು. ಅಲ್ಲಿ ಹೋಗ್ತಕ್ಕಂಥ ಒಂದು ನಿಜವಾದ ಒಂದು ಗಾಯಕನಿಗೆ ಎಲ್ಲೋ ಎಷ್ಟೋ ಒಂದು 8 ಹಾಡುಗಳಾದಮೇಲೆ ಒಂದು ಸಾಂಗ್ ಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ಅವನು ಅದನ್ನೆಲ್ಲ ನೋಡಿ ದುಃಖ ಪಟ್ಟಂಥದ್ದು ಕೂಡ ವಿಷಯಗಳು ನಾನು ಅವನಂತ ಕೇಳಿದ್ದೀನಿ. ಬಟ್ ಅನಿವಾರ್ಯ ಏನು ಮಾಡೋದು, ಮಾಡಲೇಬೇಕು, ಮುಗಿಸ್ಕೊಂಡು ಬರಲೇಬೇಕು, ಮಾಡ್ತಾ ಇದ್ದಾರೆ. ಆದರೆ ಎಷ್ಟೋ ಕಲಾವಿದರು ಕೂಡ ಅಂಥ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು ಬಂದಾಗ ಕೂಡ ಅದನ್ನು ತೊರೆದು ನಾನು ಬರೋದಿಲ್ಲ ಎಂಬುದಾಗಿ ಹೇಳ್ತಕ್ಕಂಥದ್ದು ವಿಷಯಗಳು ಅದರ ನಾನು ಅದಕ್ಕೆ ನಿಜ, ಅದಕ್ಕೆ ನಾನೇ ಉದಾಹರಣೆ. ಯಾಕಂದರೆ ಎಷ್ಟೋ ಈ ಥರದ್ದು ಪ್ರೋಗ್ರಾಮ್ಗಳಿಗೆ ನಾನು ಇಷ್ಟ ಇಲ್ಲದಿದ್ರು ನನಗೆ ಎಷ್ಟೋ ಸರಿ ನಾನು ಬೇರೆ ಕಡೆ ಬುಕ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಯಾಕೆ ಹೇಳ್ತೀನಿ ಅಂತಂದರೆ ಅಲ್ಲೋಗಿ ನಿಂತು ಕಂಟಿನ್ಯೂ 3-4 ಡ್ಯಾನ್ಸು 5 ಡ್ಯಾನ್ಸ್ ಆದಮೇಲೆ ಹಾಡು ಹೇಳೋವಂಥ ಅನಿವಾರ್ಯತೆ ನಮಗಿರ್ಬೋದು, ಕಷ್ಟ ಕಲಾವಿದರಿಗೆ, ಬೇಡ ಅಂತ. 10 ವರ್ಷ ಆಯಿತು ನಾನು ಹೆಚ್ಚು ಕಡಿಮೆ ವ್ಯಾನ್ ಕಲ್ಚರ್ ಬಿಟ್ಟು. ಯಾಕೆಂದರೆ ಅಷ್ಟು ನೋವಾಗುತ್ತೆ, ಒಂದೊಂದು ಸರಿ ಬೇಜಾರಾಗುತ್ತೆ. ನೋಡ್ತಾ ನೋಡ್ತಾ ನಮ್ಮ ಕಣ್ಣೆದುರಿಗೆ ಎಷ್ಟು ನಮ್ಮ ಕ್ಷೇತ್ರ ಬದಲಾಗ್ಬಿಡ್ತು ಅಂತ. ಖಂಡಿತ ಪ್ರೋಗ್ರಾಮ್ ಭಕ್ತಿಗೀತೆ ಸ್ಟಾರ್ಟ್ ಆಯಿತು ಅಂದರೆ ಸತ್ಯ ಹರಿಶ್ಚಂದ್ರ ಹಾಡೋವರೆಗೂ ಕೆರ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ನಮಗೆ ಅಲ್ವಾ? ಹೌದೌದು, ಹಾಡ್ತಾ ಇದ್ವಿ, ನುಡಿಸ್ತಾ ಇದ್ವಿ, ಈ ಕಡೆ ಏನೇನೋ ಸ್ಕಿಟ್ಗಳೆಲ್ಲ ಮಾಡಿಬಿಟ್ವಲ್ಲ, ಒಂದು ಮಾಡಿದ್ವ ನಾವು. ಹೌದು, ಎಲ್ಲ ಥರದ ಕೆಲಸ ಮಾಡಿಬಿಟ್ವಿ ಆರ್ಕೆಸ್ಟ್ರಾದಲ್ಲಿ. ಅಂದರೆ ಅಷ್ಟು ತೊಡಗಿಸ್ಕೊಂಡು ನಾವು ಬ್ಯುಸಿ ಇದ್ದಿದ್ದು ಮನುಷ್ಯರು ಈಗ ರೆಸ್ಟಿಗೆ ನಾವು ಹಾಡೋ ಪರಿಸ್ಥಿತಿ ಬಂದಿದೆ ಅಂತಂದರೆ, ಅದು ಡ್ಯಾನ್ಸರ್ಸ್ಗೆ ರೆಸ್ಟಿಗೆ ಹಾಡ್ಬೇಕು ನಾವು ಸಿಂಗರ್ಗಳು ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆ ಕಾರ್ಯಕ್ರಮಗಳನ್ನು ಬಿಡ್ತಾ ನಮ್ಮ ಡಿಮ್ಯಾಂಡನ್ನು ನಾವೇ ಕಡಿಮೆ ಮಾಡಿಕೊಂಡು ದೂರ ಸರಿಯೋ ಪರಿಸ್ಥಿತಿಗೆ ಬಂದಿದೆ. ಎಷ್ಟೋ ಜನ ಬೇರೆ ಕೆಲಸಗಳು ಸಿಗದೆ, ಹೊಟ್ಟೆಪಾಡು ಮಾಡೋಕ್ಕಾಗದೆ, ಕಲ್ತಿದ್ದ ಕಲೆನೂ ಮರೆತು ಹೋಗಿ ಲಿಟ್ರಲಿ ಭಾರಿ ತುಂಬ ಲೈಫನ್ನು ಕಳ್ಕೊಂಡು ಹಾಳು ಮಾಡ್ಕೊಂಡಿರೋರು ನೋಡಿದ್ದೀವಿ ನಾವು. ತುಂಬ ಹೊಟ್ಟೆ ಉರಿಯುತ್ತೆ. ಕಲಾವಿದರು ಎಷ್ಟು ಅದ್ಭುತವಾಗಿ ನುಡಿಸೋವಂಥ ಕಲಾವಿದರುಗಳೆಲ್ಲ ಅವರ ಕೊನೆಗಳನ್ನು ನೋಡಿದಾಗ, ಕೊನೆ ಅವ್ರ ಲಾಸ್ಟ್ ಇದೆಯಲ್ಲ ಲೈಫು, ಖಂಡಿತ ತುಂಬ ಹೊಟ್ಟೆ ಉರಿದೋಗಿದೆ. ಎಲ್ಲಿವರೆಗೂ ಅಂತಂದರೆ ಪಾಪ ಅವರ ಅನಾರೋಗ್ಯ ಆದಾಗ ಅವರ ಅನಾರೋಗ್ಯನ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಆಗ್ದಲೇ ಅವ್ರಿಗೆ ಹಣದ ಸಮಸ್ಯೆ, ಹಗಲು ರಾತ್ರಿ ಕಷ್ಟಪಡ್ತಾರೆ. ಕೊನೆಗೆ ಅವ್ರ ಸ್ಥಿತಿ ಏನಂತಂದರೆ, ಕೊನೆಗೆ ಯಾರ ಹತ್ರ ಕಾಡಿ ಬೇಡಿ ಅವ್ರನ್ನ ಚಿಕಿತ್ಸೆ ಕೊಡಿಸ್ತಕ್ಕಂಥದ್ದು ಇದೆಲ್ಲ ಕೂಡ ಘಟನೆಗಳು ನೋಡಿಬಿಟ್ಟಿದ್ದೀವಿ ನಾವು ಭಾಳಷ್ಟು. ಆಮೇಲೆ ಕಾರ್ಯಕ್ರಮಕ್ಕೆ ಹೋದಾಗ ಕೂಡ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರೋದು ನಾವೆಷ್ಟು ಕಲಾವಿದರು ಭಾಳಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ದಾರೆ. ನಮಗಿಂತ ಹಿರಿಯ ಕಲಾವಿದರುಗಳು ಸಾಕಷ್ಟು ಅದರ ಅನುಭವಗಳು ಆಗಿದೆ. ಸದ್ಯ ನಾನು ಇತ್ತೀಚೆಗೆ ನೋಡ್ತಾ ಇರೋದೇನಂತಂದರೆ, ಈ ಅಟ್ಲೀಸ್ಟ್ ಈ ಲೈವ್ ಕಾರ್ಯಕ್ರಮ ಏನಂದರೆ ಏನು ಹೇಳ್ತಾರೆ, ಅದು ಈಗೊಂದು ಅವ್ರದ್ದೇ ಒಂದು ದೊಡ್ಡ ಮ್ಯೂಸಿಕಲ್ ಇವೆಂಟ್ಸ್ಗಳು. ಆಮೇಲೆ ಒಂದು ನಾನು ನೆನೆಸ್ಕೊಳ್ಳೋದು ಯಾವಾಗಲೂ ಅಂತಂದರೆ, ನಾವಿದ್ದಂಥ ಸಮಯದಲ್ಲಿ ಈ ಮೀಡಿಯಾ, ದಿಸ್ ಇಸ್ ದ ಪಾಯಿಂಟ್, ಈ ಮೀಡಿಯಾ ಏನಾದರೂ ಇದ್ದಾಗ ಮೀಡಿಯಾ ಇದ್ದಿದ್ರೆ ಬಹುಶಃ ಗೊತ್ತಿಲ್ಲ, ಹೌದು, ಎಕ್ಸ್ಟ್ರೀಮ್ ಲೆವೆಲ್ಗೆ ನಾವೆಲ್ಲ ಇರ್ತಾ ಇದ್ವಿ ನಮ್ಮ ಜನ್ರೇಷನ್ ಕಲಾವಿದರುಗಳು. ಖಂಡಿತ ಏನೂ ಇರಲಿಲ್ಲ ನಾವು. ಹೌದೌದು, ಇವಾಗಿನ ಥರ ಮೀಡಿಯಾ, ಆಮೇಲೆ ಈ ಲೈವ್ ಆರ್ಟಿಸ್ಟ್ ಅಂತ ಏನು ಲೈವ್ ಪ್ರೋಗ್ರಾಮ್ ಅಂತ ಏನು ಮಾಡ್ತಾ ಇದ್ದಾರೆ, ಆ ಥರದ ಸಿಚುವೇಶನ್ನು, ಆ ಥರ ಮೀಡಿಯಾ ಏನಾದರೂ ಅವತ್ತಿನ ಸಮಯದಲ್ಲಿ, ನಾವಿದ್ದಂಥ ಸಮಯದಲ್ಲಿ ಏನಾದ್ರು ಇದ್ದಿದ್ರೆ, ನಾನು ಹೇಳ್ತೇನೆ, ನಾನು ನೆನೆಸ್ಕೊಳ್ತೇನೆ, ಅವತ್ತಿನ ಕಲಾವಿದರು ಭಾಳ ಉನ್ನತವಾದ ಸ್ಥಾನದಲ್ಲಿ ಇರ್ತಾಯಿದ್ರು. ನಾನು ಯಾವುದೋ ಎಪಿಸೋಡಲ್ಲಿ ಹೇಳ್ತಾ ಹಿಂಗೆ ಹೇಳಿದೆ, ಅವತ್ತು ಟೆಕ್ನಾಲಜಿ ಇರಲಿಲ್ಲ. ಹೌದು, ಅದರ ಶ್ರದ್ಧೆ ಇತ್ತು. ಕಲಾವಿದನಿಗೆ ನುಡಿಸುವಂಥ ಶ್ರದ್ಧೆ ಇತ್ತು. ಸ್ಟೇಜ್ ಮೇಲೆ ನಿಂತರೆ ಆ ಭಕ್ತಿ, ಆ ಕೆಲಸದ ಮೇಲೆ ಪ್ರೀತಿ. ವೆರಿ ಡೆಡಿಕೇಟೆಡ್ ಆರ್ಟಿಸ್ಟ್ಗಳು ಆಗಿನ ಕಾಲದವರು. ಸೊ ಕಮಿಟ್ಮೆಂಟ್ ಇತ್ತು ಎಲ್ರಿಗೂ. ಈಗ ನಮ್ಮದೇ ಭಾಗ ಬೇರೆ ಥರಕ್ಕಾಗಿ ಹೋಗಿದೆ. ನಾವು ಹಳೆ ಆರ್ಕೆಸ್ಟ್ರಾ ನೆನಪು ಮಾಡ್ಕೊಳ್ಳೋರು ಒಂದು ಭಾಗ ಆದರೆ, ನಮ್ಮ ಮುಂದುವರೆದ ಭಾಗ ಇದೆಯಲ್ಲ ಇನ್ನೊಂದು ಜನ್ರೇಷನ್ನು, ಅದು ಡ್ಯಾನ್ಸ್ ಓರಿಯೆಂಟೆಡ್ ಪ್ರೋಗ್ರಾಮ್ ಮಾಡೋರು, ಅಥವಾ ಬರೀ ಡ್ಯಾನ್ಸ್ ಮಾಡ್ಕೊಂಡೆ ಆರ್ಕೆಸ್ಟ್ರಾ ಅಂತ ಹೆಸರಿಟ್ಕೊಂಡಿರೋರು, ಆ ಭಾಗ ಆದರೆ ದೊಡ್ಡ ಲೆವೆಲಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ ಲೈವ್, ದೊಡ್ಡ ದೊಡ್ಡ ಇವೆಂಟ್ಗಳು,
ಅವ್ರು ನಮ್ಮನ್ನ ಏನೋ ಥರ ನೋಡ್ತಾರೆ. ಹಾಂ, ನಾವು ಅವಾಗ ನನಗೆ ನೆನಪಿರೋ ಹಂಗೆ ನಾನು ಅವಾಗ ಹೇಳ್ಕೊಳ್ತಿದ್ದೆ, ನೀವೇನು ಆರ್ಕೆಸ್ಟ್ರಾ ಕಲಾವಿದರು ಅಂತ. ಈಗ ಆರ್ಕೆಸ್ಟ್ರಾ ಕಲಾವಿದರು, ನಿಜವಾದ ಆರ್ಕೆಸ್ಟ್ರಾ ಕಲಾವಿದರು ಅಂತ ಹೇಳ್ಕೊಳಕ್ಕಾಗ್ತಿಲ್ಲ. ಯಾಕಂದರೆ ಅವ್ರು ನಾವು ಲೈವ್ ಆರ್ಟಿಸ್ಟು ಅಂತ ಯಾಕಂದರೆ ಆರ್ಕೆಸ್ಟ್ರಕ್ಕೆ ಈ ಒಂದು ಪಬ್ಲಿಕ್ಕಲ್ಲಿ, ಈ ಒಂದು ಸಮಾಜದಲ್ಲಿ ಕೆಲವು ಕಡೆ ಯಾವ ರೀತಿ ಬ್ಯಾಡ್ ಇಂಪ್ರೆಷನ್ ಬಂದಿದೆ ಅಂತ ನಾವು ಹೇಳ್ಕೊಳ್ಳೋಕ್ಕೆ ನಾವು ಯೋಚನೆ ಮಾಡೋಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಎಷ್ಟೋ ಸರಿ ಏನು ಕೆಲಸ ಮಾಡ್ತೀರಾ ಅಂದರೆ ನಮಗೆ ಒಂಥರ ಗರ್ವ ಹೊಡೆದಂಗೆ ಆಗುತ್ತೆ. ಹೌದು, ಓ ಏನಪ್ಪ ಇದು, ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ನಾವು ಪ್ರೊಫೆಷ್ನಲ್ಸು, ಇದರಲ್ಲಿ ಜೀವನ ಕಟ್ಕೊಂಡವರು. ಈಗಿನ ಜನ್ರೇಷನ್ನು ಆರ್ಕೆಸ್ಟ್ರಾ ಅಂದರೆ ನೋಡ್ತಿರೋದೇ ಬೇರೆ. ಅವಾಗಿನ ಜನ್ರೇಷನಲ್ಲಿ ಆರ್ಕೆಸ್ಟ್ರಾ ಅಂತ ನೋಡ್ತಿದ್ದೇ ದೃಷ್ಟಿಕೋನನೇ ಬೇರೆ ಇತ್ತು. ಈಗ ನಾವೇ ಆರ್ಕೆಸ್ಟ್ರಾದವ್ರು ಅಂತ ಹೇಳ್ಕೊಳ್ಳೋಕ್ಕೆ ನಾವು ಯೋಚನೆ ಮಾಡೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಹಾಗಾಗಿ ಈಗೆಲ್ಲ ಏನು ಮಾಡ್ಬಿಟ್ಟು, ನೀವು ಯಾರು ಅಂದರೆ ನಾವು ಈಗೆಲ್ಲ ವಾದ್ಯ ನುಡ್ಸೋರು, ಲೈವ್ ಕಾರ್ಯಕ್ರಮ ನಾನು ಲೈವ್ ಆರ್ಟಿಸ್ಟು ಅಂತ. ಸದ್ಯ ನಾನು ನೆನೆಸ್ಕೊಳ್ತೀನಿ, ಈ ನಮ್ಮ ತೀರ್ಥಹಳ್ಳಿಯಿಂದ ಆ ಕಡೆ ಭಾಗದಲ್ಲಿ ಈ ರೀತಿ ಆರ್ಕೆಸ್ಟ್ರಾಗಳು ಹೋದ್ರೆ ಅವ್ರು ಆರ್ಕೆಸ್ಟ್ರಾ ಮಾಡೋಕ್ಕೆ ಆಗೋದು ಇಲ್ಲ. ಅವರು ಆ ರೀತಿಯಾದಂಥ ಆ ಒಂದು ಜನ ಅಲ್ಲಿದ್ದಾರೆ, ಪ್ರೇಕ್ಷಕರು. ಎಷ್ಟೋ ಸತಿ ನಾವು ಕೂಡ ಹೋದಾಗ ಅವಾಗಿನ ಸಮಯದಲ್ಲಿ ನೀವು ನೆನಪಿಟ್ಕೊಳ್ಳೋದಪ್ಪ, ನಿಮಗೆ ಇದು ಗೊತ್ತಿರಬೇಕು, MC50 ಆರೇಟ್ ಆಗ್ತಾಗಲೇ ಓಯ್ ಕ್ಯಾಸೆಟ್ ಹಾಕ್ಬಿಡ ಮರೆ, ನಿಲ್ಸೋ ಮರೆ ಅಂತೇಳಿ ನಿಲ್ಲಿಸಿ ಗಲಾಟೆ ಮಾಡಿದ್ದು ಉಂಟು. ಯಾಕೆ ನಿಮ್ಮ ಕಾರ್ಯಕ್ರಮದಲ್ಲೇ ನಾವು ಹೋದಾಗ ಒಂದ್ಸತಿ ನೆನಪಿದೆ, KB ಕ್ಯಾಸೆಟ್ ಹಾಕ್ಬಿಡ್ರಿ, ಬಾರಿಸ್ರಿ, ನುಡಿಸಿ ಪ್ರೋಗ್ರಾಮ್ ಮಾಡ್ರಿ. ಹೌದು, ಒಂದು ಕಾಲ ಅದು. ಬಟ್ ನಾನು ಹೆಸರು ಹೇಳಲ್ಲ, ತುಂಬ ದೊಡ್ಡ ಟೀಮಲ್ಲಿ ಹಾಡುವಾಗ ರಿಯಲ್ಲಾಗಿ ನುಡಿಸಿದ್ರು ಅದ್ಭುತವಾದ ಕಲಾವಿದರುಗಳು CD ಹಾಕಿದ್ರ ಅಂದ್ಬಿಟ್ರು. ಖಂಡಿತ. ಅಂದರೆ ಆರ್ಟಿಸ್ಟ್ಗಳು ಅಷ್ಟು ಚೆನ್ನಾಗಿ ನುಡಿಸಿದ್ರು ಜನಕ್ಕೆ ಕನ್ಫ್ಯೂಸ್ ಇದೆ, ಯಾರು ಆರ್ಟಿಸ್ಟು, ಯಾರು ನಿಜವಾದ ಕಲಾವಿದರು. ಇದರಲ್ಲಿ ಡಮ್ಮಿ ಆರ್ಟಿಸ್ಟ್ಗಳು, ಫೇಕ್ ಆರ್ಟಿಸ್ಟ್ಗಳು ಎಲ್ಲರೂ ಸೇರಿಕೊಂಡು ದಾಳಿ ಮಾಡಿ ಈ ಆರ್ಕೆಸ್ಟ್ರಾ ಫೀಲ್ಡನ್ನು ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಖಂಡಿತ ಖಂಡಿತ.